ಏನೇನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7 ಗಂಟೆ ಆಗೈತೆ ನೋಡಿ ವ್ಲಾಗ್ ಚಾಲೂ ಮಾಡಿದೆ. ನೀವೆಲ್ಲ ಬೀರಪ್ಪನ ದರ್ಶನ ತೊಗೊಂಡು ನಾನು ಕೂಡ ಬೀರಪ್ಪನ ದರ್ಶನ ತೊಗೊಂಡೆ. ಇವಾಗ ಬನ್ನಿ ಸ್ನೇಹಿತರೆ, ಮುಂದಿನ ಕಾಲ ಎದ್ದು ಶ್ರವಣಿ ತೆಗೆದಾಳ. ಇಷ್ಟು ಬಾಂಡೆ ಇಲ್ಲೇ ತಿಕ್ಬೇಕ್ರಿ, ನೀರು ಹೋಗ್ತಾವು, ಬಾಂಡೆ ತಿಕ್ಕಬೇಕು. ಕೆಲಸ ಭಾಳ ಆಯ್ತು ನೋಡಿ. 7 ಗಂಟೆಗೆ ಎದ್ದೀವಿ. ಶ್ರಾವಣಿ ಕೂತಾಳೆ, ಶ್ರಾವಣಿ ಮುಖಂದನ್ರಿ. ನಿನ್ನೆ ಕೆಲಸ ಭಾಳ ಆಗಿ ಸ್ನೇಹಿತರೆ ನೋಡಿರ್ಬೇಕು. ಫುಲ್ ಕೆಲಸ ಸುಸ್ತು ನೋಡಿ. ನಂಗಳ ಕಸ ಗುಡಿಸ್ಬೇಕು. 7 ಗಂಟೆ ಬರೋಬ್ಬರಿ ಆಗೈತೆ. ರಾತ್ರಿನೂ ಕರೆಂಟ್ ರಾತ್ರಿ ಬಂದೇ ಇಲ್ಲ. ಇಡೀ ರಾತ್ರಿ ಮಳೆ ಆಗೈತೆ. ಇವತ್ತು ಅವೇ ಊರಿಗೆ ಹೋಗ್ತಾ ನೈಟಿ ಹಿಡಿಬೇಕು. ಏನು ಮಾಡ್ಬೇಕು, ಎಲ್ಲ ಕೆಲಸ ಭಾಳ ಆಗುತ್ತೆ. ಒಬ್ಬರೇ ಆಗೋದಂತ ಎಲ್ಲನೂ ಮಾಡ್ಕೊಳ್ಳೇಬೇಕಲ್ರಿ. ಇಷ್ಟು ಆರ್ಡ್ರ್ ಬಂದಾವೆ. ಇಷ್ಟು ಆರ್ಡ್ರ್ ಎಲ್ಲ ಪ್ಯಾಕಿಂಗ್ ಮಾಡಬೇಕು. ನಿನ್ನೆ ಬಂದವ್ರಿ ಆರ್ಡ್ರ್ ತೋರಿಸೀನಿ. 1 2 3 4 5 6 ಸೀರೆ ಆರ್ಡ್ರ್ ಬಂದ ಸ್ನೇಹಿತರೆ. 6 ಸೀರೆ ಅಡ್ರೆಸ್ ಬರೋದು ಪ್ಯಾಕಿಂಗ್ ಮಾಡಬೇಕು. ಹೂಸು ಪ್ಯಾಕಿಂಗ್ ಮಾಡ್ತೀನಿ ರೀ. ಮೂರು ಮಂದಿ ಆರ್ಡ್ರ್ ಕೊಟ್ಟಾರಿ. 3 ಊರನವ್ರು ಆರ್ಡ್ರ್ ಕೊಟ್ಟಾರ. ಒಬ್ರೊಬ್ರು 2 ಸೀರೆ ತೊಗೊಂಡ್ರಿ. ನಾ ಪ್ಯಾಕಿಂಗ್ ಮಾಡಾಗ ಹೇಳ್ತೀನಿ ರೀ, ಯಾರು ತೊಂದಾರ ಏನು ತೊಂದಾರ ಅಂತ. ನೀವು ವಿಡಿಯೋ ನೋಡ್ತೀರಿ, ಅಲ್ಲಿ ಸ್ಕಿಪ್ ಮಾಡಬೇಡಿ. ಬರೀ ಇವಾಗ ಅಂಗಳ ಕಸ ಗುಡ್ಸೋದು, ರಂಗೋಲಿ ಹಾಕೊಂಬ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡಿ ಸ್ನೇಹಿತರೆ, ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕೀನಿ. ಇವತ್ತು ತೊಳಿತಿ ನಾಳೆಗೆ ಐತಿ. ಇವತ್ತು ತೊಳೆದ್ಬಿಡು. ನಾಳೆಗೆ ಅಮಾವಾಸ್ಯೆ, ಶುಕ್ರವಾರ ಇಲ್ಲ. ಶುಕ್ರವಾರ ಅಂತ ಯಾರು ಹೇಳಿದ್ರು? ಇಲ್ಲ, ನಾಳೆಗೆ ಐತಿ. ರೊಟ್ಟಿ ಮಾಡ್ತೇ ನೀನು? ರೊಟ್ಟಿ ಮಾಡ್ತಿ? ಈ ಹವಾ ಐತಲ್ಲ, ಹವಾ ಅವಕ್ಕ ನೋಡಿ ಸ್ನೇಹಿತರೆ, ಎಲ್ಲ ಕ್ಲೀನ್ ಆಗೈತೆ. ಆ ದಡಮ್ಮ ಅಮಾಸೆ ಅಂದೈತೆ ಅಂತ ಕೇಳಕ್ಕೆ ಬಂದಿದ್ಲು. ಹೊಂಟು ನೋಡಿ, ಕಿವಿ ಕೇಳಲ್ಲ, ಸ್ವಲ್ಪ ಜೋರು ಸೇರ ಕೇಳ್ತೈತೆ. ಆ ಕರೆಂಟ್ ಬಂದಿಲ್ಲ ರೀ. ರಾತ್ರಿನೂ ಹೋಗ್ಯಾವ ಕರೆಂಟ್, ಮಳೆ ಗಾಳಿಗೆ. ಅದಕ್ಕೆ ಬ್ಯಾಟ್ರಿ ಹಚ್ಚಿ ಉಟ್ಟು ಗ್ಯಾಸಿನ ಕಟ್ಟಿ ಒರೆಸಿದೆ. ಮನೆ ಎಲ್ಲ ಇದು ಮಾಡಿದೆ. ನಾನು ನಾಳೆ ಉಟ್ಟು ಮನೆ ತೊಳೆದು ನೋಡ್ಬೇಕು, ರಾಶಿ ಹೋಗಿಬೇಕು, ಏನು ಮಾಡ್ಬೇಕು ಅವ್ರು ನೋಡಬೇಕು. ನೋಡಿ, ಗ್ಯಾಸ್ ಕಟ್ಟಿಲ್ಲ, ಒರೆಸೀನಿ. ಎಲ್ಲ ಕ್ಲೀನ್ ಆಗೈತೆ ರೀ. ಬಾಂಡೆ ಅದಾವ ಸ್ನೇಹಿತರೆ, ಬಾಂಡೆ ತಿಕ್ಕಿಲ್ಲ. ಎಲ್ಲ ಹೊಸ ಬಾಂಡೆ ಇಲ್ಲಿ ತೊಳೆದು ಕೇರಿ ಆ ಕಡೆಯಿಂದ ಕಿಟ್ಟೀನಿ ರೀ. ಇವಾಗ ಏನು ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ ರೀ. ಒಂದು ಟೇಂಡ್ರ ಉಳ್ಳಾಗಡ್ಡಿ ಪಲ್ಯ ಮಾಡ್ತೇಕಿ ಬುತ್ತಿಗೆ. ಉಳ್ಳಾಗಡ್ಡಿ ಪಲ್ಯ ಮಾಡತ್ತಂಗೆ, ಉಳ್ಳಾಗಡ್ಡಿ ಪಲ್ಯ, ರೊಟ್ಟಿ, ಉಳ್ಳಾಗಡ್ಡಿ ಪಲ್ಯ. ಚಪಾತಿ ಯಾವಾಗ ಆತ ಈಗ? ನೀ ಆಗ ಹೇಳ್ಬೇಕು, ಹಿಟ್ಟು ಇಡ್ತಿದ್ದೆ ನಾನು. ನಾಳೆ ಮಾಡುತ್ತೋ ಚಪಾತಿ, ಅಮಾಸೆ ಐತಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ರೀ. ರೊಟ್ಟಿ ಮಾಡ್ತೀನಿ, ಪಲ್ಯ ಮಾಡ್ತೀನಿ. ಹಾಕಿ ಚಪಾತಿ ಅಂತ ನೋಡಿರಿ. ಚಪಾತಿ ಹಿಟ್ಟು ನಾದಿಲ್ಲ, 8 ಗಂಟೆ ಆಗೈತಿ. ಯಾವ ಚಪಾತಿ ಅದಾವೆ. ನೀರು ಕಸಕ್ಕೆ ಇಡ್ತೀನಿ ರೀ. ಒಂಬಕ್ಕೆ ಹಾಕಿ ನೀರು ಕಸಕ್ಕೆ ಇಟ್ಟು ರೊಟ್ಟಿ ಮಾಡಿ ಪಲ್ಯ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಮತ್ತೊಂದಿಷ್ಟು ಆರ್ಡ್ರ್ ಬಂದಿದ್ದು, ಅವರಿಗೆಲ್ಲ ಫೋಟೋ ಹಾಕಿ ಮತ್ತು ಇದೊಂದು ಆರ್ಡ್ರ್ ಬಂತು ನೋಡಿ. ನಾಷ್ಟದ ಇವು ಸೀರೆಗಳು ಯಾರಿಗೆ ಬೇಕು ಪಟ್ 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 ಆರ್ಡ್ರ್ ಕೊಡಿ. ಇವೆಲ್ಲ ಆರ್ಡ್ರ್ ಬಂದವ್ರಿ. ಅಮೌಂಟನ್ನು ಬಂದವು. ಪ್ಯಾಕಿಂಗ್ ಮಾಡ್ಬೇಕು ಇವತ್ತು. ಪ್ಯಾಕಿಂಗ್ ಇದೆ, ಕೆಲಸ ಇದೆ, ಸಿಕ್ಕಾಪಟ್ಟೆ ಕೆಲಸ ಇದೆ ಸ್ನೇಹಿತರೆ. ಇವತ್ತು ರೊಟ್ಟಿ ಮಾಡೀನಿ ರೀ. ಶ್ರವಣ ಸ್ಕೂಲ್ಗೆ ಹೋದ ನೋಡಿ. ಆಮೇಲೆ ಹಂಗೆ ತೆಳಗಿದೆ. ಎಲ್ಲ ಕ್ಲೀನ್ ಮಾಡ್ತೀನಿ ರೀ. ಎಲ್ಲ ಕ್ಲೀನ್ ಮಾಡಿ ಬಾಂಡೆ ತಿಕ್ಕಿ ಮತ್ತೆ ಸಿಗೋಣ ನಿಮಗೆ ಸ್ನೇಹಿತರೆ. ಮನೆ ಎಲ್ಲ ಕ್ಲೀನ್ ಮಾಡ್ಬೇಕಂದು ಅಲ್ಲೇ ಬಿಟ್ಕೇರಿ. ಇವಾಗ ಇವು 3 ನೈಟಿ ಟಿಚ್ ಮಾಡ್ಕೊಡ್ಬೇಕು ರೀ. ನಮ್ಮ ಮನೆ ಏನು ತಂಗಿ ಜೋಳಿಗೆ ಕಟ್ಟ್ಯಾಳ, ನಮ್ಮ ತಂಗಿ ಅದಾಡ್ರಿ ಅಂತ ಹೇಳಿದ್ನೆಲ್ಲ. ಇಲ್ಲೇ ನಮ್ಮ ಓಣ್ಯಾಗ ರೀ. ಓಣ್ಯಾಗ ಅಂದ್ರೆ ಓಣ್ಯಾನವ್ರ ಯವ್ವ ಯಾಕ ತಂಗಿ ಅನ್ಕೋತ ಹೋಗ್ಬಿಟ್ರೆ ಬೆಸ್ಟ್ ನೋಡಿ ಸ್ನೇಹಿತರೆ. ಹೆಸ್ರುಗೊಂಡು ಕರಿಕತ್ತ ಯವ್ವ ಅನ್ನೋ ಬಾಯಿನೂ ಇದೆ ಸ್ನೇಹಿತರೆ. ಇನ್ನೊಂದು ಒಲ್ಕಾಟ ಮಾತಾಡೋ ಬಾಯಿನೂ ಇದೆ. ತಂಗಿ ಊರಿಗೆ ಹೋಗ್ತಾಳ್ರಿ ಇವತ್ತು. ಅದಕ್ಕೆ ಹಿಂಗಾಗಿ ಆಕೆ ನೈಟಿ ಹಿಡ್ಕೊಡ್ಬೇಕು ರೀ. ಆಡೋದು ಹೊಂಟಾಡ್ರಿ. ಇದ್ರಾಗ 4 ಮಕ್ಳು ಆಡ್ದಾವ್ರಿ. 2 ಗಂಡು 2 ಹೆಣ್ಣು ಸ್ನೇಹಿತರೆ. ಆಕೆ ನಮ್ಕಿಂತ ಸಣ್ಣಕ್ರಿ, 3 ವರ್ಷ ಆದ್ರೆ 4 ಮಕ್ಕಳದ್ದು ತಾಯಿ ಆಗ್ಯಾಳ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮ್ಗೆ. ನೈಟಿ ಟಿಚ್ ಮಾಡಿ ನೋಡೋಣ ರೀ. ನಮ್ಮ ತಂಗಿ ಊರಿಗೆ ಹೋಗ ವಿಡಿಯೋ ಮಾಡಿದಾರೆ, ಮಾಡ್ತೀನಿ. ಇಲ್ಲಿಕ್ಕಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಟೈಮು 1:30 ಆಗೈತೆ. ಮತ್ತು ಇವಾಗ ವ್ಲಾಗ್ ಚಾಲು ಮಾಡಾಕತ್ತೀನಿ. ಇನ್ನೂ ಜಾಕಿಲ್ಲ. ಏನು ಮಾಡ್ಯಾಳ ಅಕ್ಕ ಅಂದಿರಿ. ಪುಟ್ಟಕ್ಕ ಬಟ್ಟೆ ಒನ್ಯಾಕೆ ಬಂದಾಳ. ಅವಸು ಬಟ್ಟೆ ಅಲ್ಲಿ ಟೈಮ್ ಮಡಚಬೇಕು. ಕೆಲಸನೇ ಆಗೋ ಸ್ನೇಹಿತರೆ. 3 ನೈಟಿ ಟಿಚ್ ಮಾಡಿದೆ. ಅವೇ ಗಂಡು ಮನೆ ಹೋಗಕ್ಕೆ ಹೋದ್ಲು. ಆಕೆ ಹೇಳೋರಿಗೆ ನೋಡಿ, ಗಂಡು ಮನೆ ಹೋಗಿ ಇಷ್ಟು ಟಿಚಿಂಗ್ ಮಾಡಕ್ಕೆ ಬಂದವು ಸ್ನೇಹಿತರೆ. ಬ್ಯಾಡ ಅಂದ್ರೆ ಇಟ್ಟೋತಾರೆ. ಯಾವಾಗಂತ ಮಾಡ್ಬೇಕು ನೋಡಿ. ಹೊಲಿಗೆ ಹಾಕು, ಪಿಕೋ ಹಾಕು, ಟಿಚಿಂಗ್ ಮಾಡಕ್ಕೆ ಇಟ್ಟಾರ. ಹೊಲಿ ಜಂಪರ್ ಕೊಟ್ಟಾರ, ಅವರು ಅದಾವು ಸ್ನೇಹಿತರೆ. ಮತ್ತು ಬಟ್ಟೆ ಆರ್ಡ್ರ್ ಬಂದು ಮತ್ತು ನಾನು ಏನು ಅಂಗಡಿ ಒತ್ತಿ ಅಂತಲೇ ಫೋಟೋ ಹಾಕಿದ್ನಲ್ಲ, ಆ ಅಂಗಡಿ ಒತ್ತಿ ಅಂತಲೇ ಫೋಟೋ ಹಾಕಿದ್ದು ಸೀರೆ ಇದು
ಮೈಸೂರು ಸಿಲ್ಕ್ ಅಂತ ನೋಡಿ ಓದ್ತಿರ್ಬೇಕು ನೀವು. ಕಾಂಚೀಪುರಂ ಸಿಲ್ಕ್ ಸಾರಿ. ಇದು ಬಂದು 1380 ರೂಪಾಯಿ ನೋಡಿ ಸ್ನೇಹಿತರೆ. ಇನ್ನೇ ಬಂತು ಇದು, ಇನ್ನೇ ಬಂತು. ನಾನು ಯಾಕಂದ್ರೆ ಕಸ್ಟಮರಿಗೆ ಒಮ್ಮೆ ಹೋಗಿ ಕೊಡು ಕಳ್ಸೋದು ಬೇಡ. ನಾನು ತರಿಸಿ ಫಸ್ಟ್ ಟೈಮ್ ತರಿಸಿ ಕ್ವಾಲಿಟಿ ಚೆಕ್ ಮಾಡಿ ಕಳಿಸಿದ್ರಾತಂತ ಫಸ್ಟ್ ಟೈಮ್ ತರಿಸಿದ್ರಿ. ಬಟ್ಟೆ ಚೆನ್ನಾಗಿದೆ, ಮೈಸೂರು ಸಿಲ್ಕಲ್ಲ ಚೆನ್ನಾಗಿದೆ ಸ್ನೇಹಿತರೆ. ಒಂಥರ ಲುಕ್ ಕೊಡುತ್ತೆ ರೀ ಫಂಕ್ಷನ್ಗೆ, ಗ್ರ್ಯಾಂಡ್ ಫಂಕ್ಷನ್ಗೆ ಮಸ್ತ್ ಲುಕ್ ಕೊಡುತ್ತೆ. ಸೀರೆ ಇಷ್ಟ ಆಯಿತು. ಆದರೆ ಫೋಟೋದಾಗ ಒಂದು ಸ್ವಲ್ಪ ಕಲರ್ ರಬ್ ಅನಿಸುತ್ತೆ. ಇಲ್ಲಿ ಕಲರ್ ಇದು ಸಿಲ್ವರ್ ಕಲರ್ ಐತಲ್ಲ, ಸಿಲ್ವರ್ ಕಲರ್ನೇ ಬಂದೈತೆ, ಬೆಳ್ಳಿ ಕಲರ್ನೇ ಬಂದೈತೆ. ಆದ್ರೆ ಒಂದು ಸ್ವಲ್ಪ ಥರ ಲುಕ್ ಐತೆ ಸ್ನೇಹಿತರೆ. ಸೀರೆ ಕಾಣ್ತಿರ್ಬೇಕು ನಿಮ್ಗೆ ಯಾವ ಥರ ಲುಕ್ ಐತೆ ಅಂತ. ಸಿಂಪಲ್ ಬಾರ್ಡ್ರು ಮಸ್ತ್ ಐತೆ ರೀ. ಆದರೆ ಬಟ್ಟೆ ಮಾತ್ರ ಫುಲ್ ಮೆತ್ತಗೈತೆ ರೀ ಸ್ನೇಹಿತರೆ. ಮತ್ತು ಇವೆಲ್ಲ ಆರ್ಡ್ರ್ ಬಂದವ್ರಿ. ಇದು ಆರ್ಡ್ರ್ ಬಂದೈತೆ. ನಿಮ್ಗೆ ಯಾವುದಾದ್ರೂ ಬೇಕಾದ್ರೆ ಸ್ಕ್ರೀನ್ಶಾಟ್ ಒಳಗೆ ಕಳಿಸಿ. ನೀವು ಇಷ್ಟೆಲ್ಲ ಆರ್ಡ್ರ್ ಬಂದ ನೋಡಿ ಸ್ನೇಹಿತರೆ. ಮತ್ತು ಅದು ಆರ್ಡ್ರಿಗೆ ಅವ್ರಿಗೆ ಫೋಟೋ ಹಾಕೋದು, ಅವ್ರಿಗೆ ಅಮೌಂಟ್ ಎಲ್ಲ ಅಮೌಂಟ್ ಹಾಕ್ಯಾರಿ, ಯಾರ್ದು ಇಲ್ಲ ಅಮೌಂಟ್ ಹಾಕೋದು. ಈಗ ಅಷ್ಟು ಬರೀಬೇಕು, ಪ್ಯಾಕಿಂಗ್ ಮಾಡಬೇಕು ರೀ. ಟಿಚಿಂಗು ನನಗೆ ಬರ್ತಾ ಮತ್ತು 100 ರೂಪಾಯಿ ಟಿಚಿಂಗ್ ಮಾಡಿದೆ. ಬಟ್ಟೆ ಹೋಗೋದೇನು ರೀ, ಬಟ್ಟೆ ಇಲ್ಲೇ ಇಟ್ಟು ಸ್ನೇಹಿತರೆ. ನಾನು ಮಾಮೂಲಿ ಹಳೆ ನೈಟಿ ಹಾಕ್ಕೊಂಡಿನಿ. ಜಾಕ ಮಾಡ್ಬೇಕೀಗ, ಬಟ್ಟೆನೂ ಹೋಗೋದಾಯ್ತಿದೆ. ಈಗ ಅಲ್ಲಿ ಒಣ್ಯಾಕೆ ಬರಬೇಕು, ಮಳೆ ಬರಾಕತ್ತಿತ್ತು ರೀ. ಮ್ಯಾಗ ಒಣ್ಯಾಕೆ ಬೇಕಂತ ಇಟ್ಟಿನಿ. ಜಾಕ ಊಟ ಮಾಡಿದ್ರೆ ಹೊಸವಾಗೈತೆ ಅಂತೇಳಿ ಬಟ್ಟೆ ಹಂಗೆ ಕಿತ್ತಾಡಿ ಹೋಗ್ಯಾರ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಾಗೆ ನಡೀದ್ರೆ ಮತ್ತು ಅಷ್ಟು ಬಾಂಡೆ ತಿಕ್ಕೀನಿ ರೀ. ಅವ್ರಿಗೆ ಕಾವಿ ಕಳಿಸಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿನಿ. ಬಾಂಡೆನೂ ಭಾಳ ಇದ್ದು ಅಷ್ಟು ತಿಕ್ಕೀನಿ, ಇಷ್ಟು ಬಾಂಡೆ ತಿಕ್ಕೀನಿ ರೀ ಸ್ನೇಹಿತರೆ. ನೀರು ಕಾಯಕತ್ತಾವ ಜಾಕಕ್ಕೆ. ಬರೀ ಜಾಕ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಬಟ್ಟೆ ಒಂದು ಜಾಕ ಮಾಡಿ ಬಂದು ಊಟ ಮಾಡಿ ಪೂಜೆ ಮಾಡಿ ಊಟ ಮಾಡಿ ಬಟ್ಟೆ ಒಣಾಕ್ತೀನಿ ರೀ. ಆಮೇಲೆ ಸಿಗ್ತೀನಿ ನಿಮ್ಗೆ. ಶ್ಯಾಮಕುಮಾರ ನಿಂತಾನ. ಹಾಲು ಹಾಕಿ ಕೊಟ್ಟಿದ್ದೆ, ಕುಡಿದು ಹಾಲು ಹಾಕ ಹಾಲಂದ ಹಾಲು ಹಾಕಿ ಕೊಟ್ಟೇನಿ ರೀ. ಮತ್ತು ಒಲೆ ಅಂತೇಳಿ ಈ ಬೊಗಣಿ ಕಸಾಕಿಟ್ಟು ಒಳ್ಳೆ ಹಾಕ್ಯ ನೋಡಿ. ಸಾಂಬಾರು ಕಾಸಿನಿ, ಊಟ ಮಾಡಬೇಕು ಸ್ನೇಹಿತರೆ. ಇವಾಗ ಮುಂಜಾನೆ ಕಾಸಿನಿ, ಮಧ್ಯಾಹ್ನ ಹಾಲು ಕಾಸ್ತೀನಿ ರೀ. ಕುಡಿಯಲ್ಲ ನೋಡಿ ಹಾಲು. ಹಂಗೆ ತೊಗೊಳೋದು ವೇಸ್ಟ್ ಮಾಡೋ ಸ್ನೇಹಿತರೆ. ಪೂಜೆನ ಮಾಡೀನಿ ರೀ. ಮತ್ತು ಅಕ್ಕ ಪೂಜೆ ಮಾಡಾರ ಉಣ್ಣಾಕೊಂಟಾಳನ ಬೇಡಿ, ನಂದು ಮಾಡೋ ಪದ್ಧತಿನ ಮಾಡ್ತೀನಿ ನೋಡಿ. ಪೂಜೆ ಮಾಡೀನಿ. ಮತ್ತು ಸ್ನೇಹಿತರೆ ರಾತ್ರಿ ಪೂಜೆನೂ ಮಾಡೀನಿ. ಬಟ್ಟೆನೂ ಎಲ್ಲ ಒಣಾಕಿ ಬಂದೀನಿ. ಅಷ್ಟು ಬಟ್ಟೆ ಒಣಾಕಿ ಅಷ್ಟು ಬಟ್ಟೆ ಮಡ್ಚೊಂಬಂದು ಇಟ್ಟೆ ಸ್ನೇಹಿತರೆ. ಮಾಡೋಕ್ಕೆ ಇಟ್ಟೆ. ಈ ಸೀರೆ ಬಂದೈತೆ ಅಂತ ನಿಮ್ಗೆ ಆಗಾಳೆ ಹೇಳಿದೆ ನಾನು. ಜಾಕ ಮಾಡೋಕ್ಕಿಂತ ಮೊದಲ ಸೀರೆ ಬಂದಂತೆ. ಏನು ಹಂಗೆ ಮಾಡ್ತೀವಿ ನಮ್ಮ ಸಾವು ನೋಡಿ. ನಾ ಒಂದು ಸೀರೆ ತೊಗೊಂಡಲ್ಲ ನಮ್ಮ ಯಾರ್ದು ಜಡ ಮುಂದೆ ಅದು ಫೋನ್ ಹಚ್ಚಿ ಹೇಳ್ರಿ ಅಕ್ಕವ್ರು ಇನ್ನೇ ಹೇಳ್ಯಾರ. ನಮ್ಮ ಸಬ್ಸ್ಕ್ರೈಬರ್ ಅನ್ನೋಕ್ಕಿಂತ ಸ್ವಂತ ನಮ್ಮ ಅಕ್ಕ ಅಂತಲೇ ಹೇಳ್ಬೋದು ಬಿಡಿ. ನಮ್ಮ ಸ್ವಂತ ಹೊಟ್ಟೆಗೆ ಹುಟ್ಟಿದ ಅಕ್ಕಾರ ಇಟ್ಟು ವಿಚಾರ ಮಾಡಲ್ಲ. ನಾಗರ ಪಂಚಮಿ ಗಿಫ್ಟ್ ತಂಗಿ ನನಗೆ ಅವ್ರಿಗಂತೆ ತರ್ಸ್ಯಾರಿ. ಅಂದಾರ ಸ್ನೇಹಿತರೆ. ನಾನು ಸೂಪರ್ ಯಪ್ಪ, ನನ್ಗೆ ಭಾಳ ಇಷ್ಟ ಆಯ್ತಪ್ಪ. ನನ್ನ ಮಗನಿಗೂ ನೋಡಿ ಸ್ನೇಹಿತರೆ. ನಾ ಇಷ್ಟು ದಿನ ಆದರೂ ಕಣ್ಣ ನೀರು ಬರ್ತಾವ್ರಿ. ನಾ ಒಂದು ಸೀರೆ ನನಗೋಸ್ಕರ ಅಂತ ಇಷ್ಟು ಬಟ್ಟೆ ಮಾರ್ತೀನಿ, ನನಗೋಸ್ಕರ ಅಂತ ಒಂದು ಸೀರೆ ಬಳಸಲ್ಲ, ನನಗೋಸ್ಕರ ಅಂತ ಏನೂ ತೊಗೊಳಲ್ಲ. ನಾಗರ ಪಂಚಮಿಗೆ ಅವರೆಲ್ಲೋ ನಾವೆಲ್ಲೋ ಪಾಪ ಇಷ್ಟೆಲ್ಲ ಇದು ಮಾಡ್ಕೊಂಡು ನಮಗೋಸ್ಕರ ಸೀರೆ ಕಳ್ಸಲ್ಲ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಸಬ್ಸ್ಕ್ರೈಬರ್ ಅನ್ನಲ್ಲ ನಿನ್ನ ಮ್ಯಾಗ. ನಮ್ಮ ಸ್ವಂತ ಅಕ್ಕಂಕಿಂತ ಹೆಚ್ಚಾದಿ. ನೀನು ಹಂಗೆ ಏನಾರ ಮಾತಾಡೋ ಕಷ್ಟ ಆತ ಹೇಳು, ಇಯರ್ಫೋನ್ ಕಳಿಸ್ತೀನಿ. ನಿಮ್ಮ ಕಿವಿ ಹಾಕೊಂಡು ಇಯರ್ಫೋನ್. ಅವ್ರಂದ್ರೆ ಒಂದು ಸ್ವಲ್ಪ ಅಕ್ಕ ಒಂದು ಸ್ವಲ್ಪ ಡ್ಯೂಟಿ ಮಾಡ್ತಾರೆ. ಅಷ್ಟು ನೌಕರಿ ಮಾಡ್ತಾರಂದ್ರೆ ಸೊಕ್ಕಿಲ್ಲ ದಿಮಾಕಿಲ್ಲ ಸ್ನೇಹಿತರೆ. ನನಗೆ ಅದು ಗುಣ ಭಾಳ ಇಷ್ಟ ಆಯಿತು. ನನಗೆ ಒಂದು ತಟ್ಟೆಗೆ ಹೇಳ್ರಿ ನಾನು ಗೊತ್ತೈತ್ರಿ ಅಕ್ಕಾಗ. ನೀವು ಹೇಳಿದ್ರೆ ಬ್ಯಾಡ ಅಂತಾರ ಅಂತೇಳಿ ನನಗೆ ಹೇಳಿಲ್ರಿ ಅಕ್ಕ. ಸರ್ಪ್ರೈಸಾಗಿ ಕೊಟ್ಟಾಳ ನೋಡಿ. ಈ ಸೀರೆ ಗಿಫ್ಟ್ ಬಂದೈತೆ ನೋಡಿ ಸ್ನೇಹಿತರೆ. ನಾಗರ ಪಂಚಮಿಗೆ ಉಡಲೇಬೇಕು ಈ ಸೀರೆ ಉಟ್ಕೊಂಡು ಹಾಲು ಎರೆಯಕ್ಕೆ ಹೋಗ್ಬೇಕಂತ ಹೇಳ್ರಿ ಅಕ್ಕ. ಅವ್ರ ಆಸೆ ಪ್ರಕಾರ ಆಗಲಿ ಸ್ನೇಹಿತರೆ. ನೋಡ್ತೀನಿ ರೀ, ಬ್ಲೌಸ್ ಹೊಲ್ಕೊಂಡು ಉಡ್ಬೇಕಂತ ಮಾಡ್ತೀನಿ. ಉಟ್ಕೊಂಡು ಲಾಗ್ ಮಾಡ್ಬೇಕು ನೀನು, ಅದು ನೋಡ್ಬೇಕನ್ನೋ ಆಸೆ ಇದೆ ಅಂತ ಅಕ್ಕ ಅಂದಾಡ್ರಿ. ನೋಡೋ ಸ್ನೇಹಿತರೆ, ನನಗೆ ಭಾಳ ಏನು ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ನಾನು ಇಷ್ಟೆಲ್ಲ 60,000 80,000 ಗಟ್ಟಲೆ ಮಾಲ್ ಹಾಕಿ ಮಾರ್ತೀನಿ ರಗಡ್. ನನಗೂ ಎಲ್ಲ ಇಂಥ ಬಟ್ಟೆ ಫುಲ್ ಹೆವಿ ಕ್ವಾಲಿಟಿ ಸ್ನೇಹಿತರೆ. ಇದು ಒಂಥರ ಮಸ್ತ್ ಐತಿ. ಈ ಥರ ಮೈಸೂರು ಸಿಲ್ಕ್ನಾಗ ಒಂದು ಸೀರೆ ಇಲ್ಲ, ನಾನು ಸುಳ್ಳು ಹಾಕಿ ಹೇಳ್ಬೇಕು ಸ್ನೇಹಿತರೆ. ಫಸ್ಟ್ ಟೈಮು ಏನೋ ಯೂಟ್ಯೂಬ್ ಮಾಡಿ ನಮ್ಮ ಅಕ್ಕ ಸಿಕ್ಕು ಅಕ್ಕ ನಿಂತಾನೆ ಒಂದು ಸೀರೆ ಉಡೋದು ಅಂತ ಆತಂತಲೇ ಹೇಳ್ಬೋದು. ಎಷ್ಟು ಹೇಳ್ತಾಳೆ ನೋಡು, ಇದೊಂದು ಸೀರೆಗಾಗಿ ಎಷ್ಟು ಬಿಲ್ಡಪ್ ಕೊಡ್ತಾರೆ ಅಂತ. ಯಾರು ನೀವು ಆ ಥರ ಅನ್ಕೋಬೇಡಿ. ನಮಗಿದೆ ಏನೋ ಅಂತಲ್ಲ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಇದೇ ಒಂಥರ ಖುಷಿ ಅಲ್ಲ ಸ್ನೇಹಿತರೆ. ನೀವು ಅಂತಿರಬೇಕು, ನಿಮಗೆಲ್ಲ ಹುಟ್ಟಿರ್ತೀರಿ ತೊಟ್ಟಿರ್ತೀರಿ, ಏನು ಬಿಡಪ್ಪ ಒಂದು ಸೀರೆ ಹಾಕಕ್ಕೆ ಎಷ್ಟು ಮಾಡ್ತಾರೆ ಅಂತ ಅನಿಸ್ತಿರ್ಬೇಕು. ನಮಗೆಲ್ಲ ಸ್ನೇಹಿತರೆ ಇದು ಒಂದು ದೊಡ್ಡ ಬಂಗಾರ ಕೊಟ್ಟಕ್ಕಿಂತ ಹೆಚ್ಚಾಗಿ ನೋಡಿ
ನೋಡಿ ಬಂಗಾರ ಕೊಟ್ಟಿಗೆ ಹೆಚ್ಚಾಯ್ತು. ನನ್ನ ಮಗ ಸನ್ಯಾಕ ನೋಡಿ ಇಲ್ರಿ ನನ್ನ ಮಗ ಸನ್ಯಾಕ ಸ್ನೇಹಿತರೆ ನನ್ನ ಮಗಳು ಕೇಳ್ರಿ ನನ್ನ ಮಗನಿಗೆ ಒಂದೇನ ಒಂದು ಸೀರೆ ಬಯಸಿ ಹುಟ್ಟೇಕಲ್ಲ ಒಂದು ಪತ್ಲ ಯಾವ್ದಾರ ಇಷ್ಟ ಆತಂದ್ರೆ ಅದು ಮಾರ್ಲಿಕ್ಕಂದ್ರೆ ಆ ನೈಟಿ ಆದ್ರೂ ಇವನಾದ್ರೂ ನೈಟಿ ಮಾರ್ಲಾರ ಉಳಿದು ನೈಟಿ ಹುಟ್ಟೀನಿ ರೀ. ಸೀರೆ ಆದರೂ ಮಾರ್ಲಾರ ಇರ್ತಾವಲ್ಲ ಅಂತ ಉಡ್ತೀನಿ. ಮತ್ತು ಸ್ನೇಹಿತರೆ ಹಿಂಗೆ ನೋಡಿ ನಮ್ಮ ಫ್ಯಾಮ್ಲಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಏನು ಮಾಡೋದು ಬೈದ್ರೆ ಅಕ್ಕ ಫೋನ್ ಹಚ್ಚಿದ್ದು ನಿನಗೋಸ್ಕರ ಗಿಫ್ಟ್ ನಾಗರ ಪಂಚಮಿ ಅಂತಂದರು. ಒಂದು ಸಲಕ್ಕೆ ಶಾಕ್ ಆಯ್ತು ಬ್ಯಾಡ ಅಂತ ಅನ್ಬೇಕಂದ್ರೆ ಯಾಕಂದ್ರೆ ಪ್ರೀತಿ ನಿಂತಾನ ನೀ ಬ್ಯಾಡ ಅಂತಾನೆ ಹೇಳಿ ತರಿಸಿ ಮನೆತನ ಬಂದೈತ್ರಿ. ಅದು ಪ್ರೀತಿ ನಿಂತಾನೆ ಬಂದೈತಿ. ಹಿಂಗಾಗಿ ಅದಕ್ಕೆ ನನಗೆ ಬ್ಯಾಡ ಅನ್ನೋಕ್ಕಲ್ಲ ಸ್ನೇಹಿತರೆ ಸುಮ್ಮನೆ ಆದ್ ನೋಡಿ. ಪ್ರೀತಿ ಅಂತ ಕೊಟ್ಟಿದ್ದು ಯಾವುದು ಬ್ಯಾಡ ಅನ್ಬಾರ್ದು. ಏನೋ ನಮ್ಮ ಒಂಥರ ಮ್ಯಾಗ ತಂಗಿ ಮಕ್ಕಳಿಗೆ ಇಷ್ಟು ಜೀವ ಮಾಡ್ತಾರೆ ಅಷ್ಟು ಜೀವ ಮಾಡ್ತಾರೆ ಸ್ನೇಹಿತರೆ. ಮಕ್ಳಿಗೂ ನಾನು ಬಿಡು ಅವ್ರು ಸೀರೆ ಮುಡ್ಕೊಂಡು ಮಕ್ಳಿಗೆ ಅಮೌಂಟ್ ಹಾಕ್ಯಾರ ಅಂತ ಎಲ್ಲರ ಮುಂದೆ ಹೇಳ್ಕೊಂಬಂದಿದ್ದೆ. ನೋಡಿ ಸ್ನೇಹಿತರೆ ಇನ್ನೂ ಹಾಕಾಗಲ್ಲ. ಆದ್ರೆ ರೊಕ್ಕಕ್ಕೆ ಬೆಲೆ ಕೊಡಬಾರ್ದು ರೀ, ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು. ಪ್ರೀತಿ ವಾತ್ಸಲ್ಯಕ್ಕೆ ಮಾತ್ರ ಬೆಲೆ ಕೊಡಬೇಕು. ಇವತ್ತೇನು ಬಿಡಿ ಇವತ್ತು ಅದು ದೊಡ್ಡ ಅಮೌಂಟಿಂದ ಎಷ್ಟೇ ಇಲ್ಲಿ ಒಂದು ಬಂಗಾರ ಕೊಟ್ರು ಮನುಷ್ಯ ಬಂಗಾರ ಮುಖ್ಯ ಅಲ್ಲ ಮನುಷ್ಯ ಮುಖ್ಯ ಅಂದ್ರೆ ನಾವು ಎಲ್ಲಿಗೆ ಒಂಥರ ಮೂಡ್ತೀನಿ. ನನಗೆ ಆ ಥರ ಅನ್ನಕ್ಕೆ ನಾನು ಅವರು ಕಾಳಜಿ ಪ್ರೀತಿಗೆ ಥ್ಯಾಂಕ್ ಯು ಸೊ ಮಚ್. ಇನ್ನೊಮ್ಮೆ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮ್ಲಿಗೂ ಎಲ್ಲರೂ ನಂಗೆ ಯಾರ್ಯಾರು ಯೂಟ್ಯೂಬ್ ಫ್ಯಾಮ್ಲಿ ಅಂತ ಎಲ್ಪ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ನೋಡಿ ನಾಗರ ಪಂಚಮಿ ಗಿಫ್ಟ್ ನೋಡಿ ಸ್ನೇಹಿತರೆ ನನಗೆ ಒಳ್ಳೆ ತೋರ್ಸಂಗಾಗತ್ತೆ. ಖುಷಿ ಆಯಿತು. ನನಗೆ ಕೂಡ ಸೀರೆ ತುಂಬ ಇಷ್ಟ ಆಗಿತ್ತು. ಆದ್ರೆ ಬಿಡವ್ವ ಮಸ್ತ್ ಐತೆ ಅಂತ ನೋಡೋ ಸ್ನೇಹಿತರೆ. ನಾಗರ ಪಂಚಮಿಗೆ ಉಟ್ಕೊಂಡು ಮುಂದೆ ಶ್ರಾವಣಕ್ಕೆ ಇದು ಐತೆ ಉಟ್ಕೊಂಡು ನನಗೆ ಒಂದು ಸೀರೆ ಬಂತಲ್ಲಪ್ಪ ನಾಗರ ಪಂಚಮಿ ಅಂತ ಫುಲ್ ಖುಷಿಯಾಗೀನಿ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ. ನೋಡಿ ಸ್ನೇಹಿತರೆ ಆರ್ಡ್ರ್ ಬಂದು 3 ಸೀರೆ ಬರ್ದೀನಿ. ಈಗ ಇನ್ನೂ ಕೆಲವು ಬರಿಬೇಕು. ಒಂದಿಷ್ಟು ಆರ್ಡ್ರ್ ಅದಾವು ಬರಿಬೇಕು. ಬನ್ನಿ ಸ್ನೇಹಿತರೆ 3 ಸೀರೆ ಆರ್ಡ್ರ್ ಬಂದಾಯಿವು ನಿಮ್ದು ಸ್ನೇಹಿತರೆ. ಇವಾಗ ಅಷ್ಟು ಎಲ್ಲ ಡ್ಯಾಮೇಜ್ ಚೆಕ್ ಮಾಡಬೇಕು. ಚೆಕ್ ಮಾಡ್ತೀನಿ ರೀ. ಚೆಕ್ ಮಾಡಿ ಪ್ಯಾಕಿಂಗ್ ಮಾಡಬೇಕು. ಇವನ್ ಡ್ಯಾಮೇಜ್ ಚೆಕ್ ಇದು ಸೀರೆ ಕಲೆಕ್ಷನ್ ತೋರಿಸಿದ್ರಾತಂತ ವಿಡಿಯೋ ಮಾಡೋಕೆ ತಕ ಬಂದಾಡ್ರಿ ಇಂಥ ಹೊಡಿ ವಿಡಿಯೋ ಮಾಡೋಕೆ ಬಾ ಮಧ್ಯೆ ಸುಟ್ಟಾದ್ರೆ ಆಕಿ ಕರೆಯಕತ್ತು ಬಂದಿದ್ದು ಆಗಾಳೆ ನಾ ಇದಾಗಿದ್ದಿಲ್ಲ ಕೆಲಸ ಇತ್ತು. ತೋರಿಸ್ತೀನಿ ರೀ ಯುವಕೂರ ಎಲ್ಲ ತೋರಿಸಿ ವಿಡಿಯೋ ಮಾಡಿಬಿಡ್ತೀನಿ ರೀ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ. ಶ್ರಾವಣ ಮುಕ್ಕೊಂಡು ನೋಡಿ ಶ್ರಾವಣಿನೂ ಬಂದಾಳ ಊಟ ಮಾಡೋಕೆ. ಮಾರಿ ತಗೊಂಡಿಲ್ಲ ಮಾರಿ ತಗೋ ಕೈ ತಗೋ ಊಟ ಮಾಡೋಣ. ನೋಡಿ ಸ್ನೇಹಿತರೆ ಇವೆರಡು ನೈಟಿನೂ ಪ್ಯಾಕಿಂಗ್ ಹೋಗೋದವು. ಇವು ಗುಲ್ಬರ್ಗಕ್ಕೆ ಹೋಗ್ತಾವ್ರಿ 2 ನೈಟಿ. ಇದು ಒಂದು ಆರ್ಡ್ರ್ ಬಂದಿದೆ. 3 ನೈಟಿ 4 ನೈಟಿ ಆರ್ಡ್ರ್ ಹೋಗ್ತಾವ್ರಿ. ಇವು 800 ರೂಪಾಯಿ ಜೋಡಿ ನೋಡಿ ಸ್ನೇಹಿತರೆ. ಸಖತ್ತದವ ನೈಟಿ. ಯಾರಿಗಾದ್ರೂ ಬೇಕಾದ್ರೆ ಹೇಳಿ ಉಕ್ಕಿದ ಕಲರ್ ತೋರಿಸ್ತೀನಿ ನಿಮಗೆ. 6 ನೈಟಿ ಅದಾವ್ರಿ 4 ಆರ್ಡ್ರ್ ಬಂದವು. ಮತ್ತು ನೋಡಿ ಸ್ನೇಹಿತರೆ ಇದು ಒಂದು ಆರ್ಡ್ರ್ ಹೋಗಿದೆ ಇಲ್ಲದ್ರಿ. ಬನ್ನಿ ಸ್ನೇಹಿತರೆ 3 ಪ್ಯಾಕಿಂಗ್ ಮಾಡೀನಿ. ಇನ್ನೂ ಪ್ಯಾಕಿಂಗ್ ಮಾಡಿ ಹೋದವು. ಇನ್ನು ಇದು ಇಲ್ಲೇ ನಮ್ಮ 3 ಕಸ್ಟಮರ್ನ ಸೀರೆ ತೊಗೊಂಡಿರೋದು ಹೊಸ ಟ್ರೆಂಡ್ ಐತಂತ. ಇವೆರಡು ಸೀರೆ ಇಲ್ಲೇ ವ್ಯಾಪಾರ ಅದು ಸ್ನೇಹಿತರೆ. ಉದ್ರಿ ನೋಡಿ ಬರೀ ಉದ್ರಿ ಇಲ್ಲಿ ಏನು ಹಾಕೋದು ಉದ್ರಿ ಸ್ನೇಹಿತರೆ. ಏನು ಮಾಡೋದಾಗಲ್ಲ ಮತ್ತು ಕೊಳ್ಳೇಬೇಕು ಉದ್ರಿನೂ ಬೇಕು ಎಲ್ಲನೂ ಬೇಕು. ಇಷ್ಟು ಎತ್ತಿಡ್ಬೇಕು ರೀ. ನೋಡಿ ನಮ್ಮ ಮನೆ ಎಲ್ಲ ಹೆಂಗಾಗಿದೆ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ. ಮಳೆ ಬರಾಕತ್ತೈತಿ. ಇವತ್ತು ಮುನಿಗೈತೆ ಮಳೆ ಬರಾಕತ್ತೀನಿ. ಅಡುಗೆ ಮಾಡಬೇಕು. ಫುಲ್ ಸುಸ್ತಾಗೈತೆ ರೀ. ಸುಮ್ಮನೆ ಮಲ್ಕೊಂಬಿಡ್ನಪ್ಪ ಅನಿಸ್ಬಿಟ್ಟೈತೆ. ಆದರೂ ಮಾಡಲೇಬೇಕು ರೀ ಸ್ನೇಹಿತರೆ. ಅವು 2 ನೈಟಿ 4 ನೈಟಿ ಆರ್ಡ್ರ್ ಬಂದವು. ಯಪ್ಪೋ ದೇವ್ರೆ ದಗದು ಭಾಳ ಆಗೋ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ ಮಾಡ್ಕೊಲೇಬೇಕು. ಎಲ್ಲನೂ ಪ್ಯಾಕಿಂಗ್ ಮಾಡ್ಕೋಬೇಕು ದಿನ ಮಾಡ್ಕೊಂಡು. ನಾಳೆ ಗುರುವಾರ ರೀ ನೋಡೋಣ. ಶುಕ್ರವಾರ ಶನಿವಾರ ಆರ್ಡ್ರ್ ಹಾಕ್ತೀನಿ ರೀ. ಅಷ್ಟರೊಳಗೆ ಮತ್ತೆ ಯಾವ್ಯಾವ ಬರ್ತಾವೆ ಆರ್ಡ್ರ್ಗಳು ಬರಲಿ. ಬಂದು ಬಲ್ರಿ 3 ಪ್ಯಾಕ್ ಇನ್ನೊಂದು 3 ಪ್ಯಾಕಿಂಗ್ ಅದಾವೆ. ನಿದ್ದೆ ಬರೋಕೆ ಕೆಲಸ ಭಾಳ ಆಗಿ ಸ್ನೇಹಿತರೆ. ಸುಸ್ತಾಗತ್ತೈತಿ. ಏನು ಮಾಡೋಕ್ಕಾಗಲ್ಲ. ಈಗ ಅದು ಒಂದು ಪ್ಯಾಕಿಂಗ್ ಆಗ್ಬೇಕು. ಒಂದು ಇದೊಂದು ಪ್ಯಾಕಿಂಗ್ ಆಗಬೇಕು ನೈಟಿ. ಅದ್ರಾಗೆ ನೈಟಿ ಪ್ಯಾಕಿಂಗೇವು ಅಡ್ರೆಸ್ ಹಾಕ್ಬೇಕು. ಅಡ್ರೆಸ್ ಹಾಕ್ತದಂದ್ರೆ ಮತ್ತು ಬರೋಕ್ಕಿರ ಅವ್ರು ಪ್ಯಾಕ್ ಮಾಡ್ತೀನಿ. ಅಡ್ರೆಸ್ ಅಮೌಂಟ್ ಬೈದ ಪ್ಯಾಕಿಂಗ್ ಮಾಡ್ತೀನಿ ಅಂತ ನಾ ಮಾಡಾಕೋಲ್ರಿ. ಶ್ರಾವಣಿ ನೋಡಿ ಅಕ್ಕಿದು ಅಜ್ಜಿರಿ ನಮಗೆ ಅಜ್ಜಿ ತಗೊಂಬರ್ಕ ಮಾಡ್ಕೊಳಕತ್ತಾಳ್ರಿ ಅಕ್ಕಿ. ಅದಕ್ಕೆ ಮ್ಯಾಕ್ ಕುಂತ ಬಿಡವ ನನ್ನ ಗೂಡ ಇಲ್ಲ ನೋಡಿ ಸ್ನೇಹಿತರೆ. ನಂಗೆ ತುಂಬ ಸಾಮಾನು ಅಂಬವು ಇದೆಲ್ಲ ಮತ್ತು ಮುಂಜಾನೆ ಎಲ್ಲ ಕ್ಲೀನ್ ಮಾಡ್ಬೇಕು ರೀ. ಏನು ಮಾಡ್ಬೇಕು ರೀ ಇವಾಗ ಏನು ಮಾಡಕತ್ತೀವ ಏನು ಮಾಡಿ ಊಟಕ್ಕೆ ಅಡುಗೆ ಮಾಡ್ಬೇಕು ರೀ. ಅವ್ರಿಗೆ ಅಂತ ಏನರ ಹೊಳ್ಯಾಕಾಗಿಲ್ಲ ಸ್ನೇಹಿತರೆ. ಅದೇ ರೊಟ್ಟಿ ಸಾರು ಅನ್ನ ಪಲ್ಯ ಇದನ್ನ ತಿಂದಾರ. ಇವಾಗ ಶಾವಿಗೆ ಹಾಕ್ಬಿಡ್ತೀನಿ. ಹಾಲು ಕಾಸ್ತೀನಿ ಹಾಕೊಂಡು ಮುಕ್ಕೊಂಬಿಡ್ತಾರೆ ಅವು. ನಮ್ಮ ತಗೊಂಡು ಸ್ವಲ್ಪ ಹಾಲು ಬೆಲ್ಲ ಕೊಟ್ಟರೆ ಮುಗೀತು ರೀ.
ಬಲ್ಲಿ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಭಾಳ ಡಬ್ಬಕ್ಕೆ ಬೇಕು ಎಲ್ಲ ಮನೆ ಎಲ್ಲ ಮುಂಜೆ ಮಾಡ್ಕೊತೀನಿ ರೀ, ಏನು ಮಾಡಲ್ಲ ಉಪ್ಪು ಹೊರಗೆ ಕ್ಲೀನ್ ಮಾಡ್ತೀನಿ ಸ್ನೇಹಿತರೆ. ಇಷ್ಟೆಲ್ಲ ಆರ್ಡ್ರ್ ಬಂದ ಆರ್ಡ್ರ್ ಹಾಕಿನಿ, ಇನ್ನು ಪ್ಯಾಕಿಂಗ್ ಮಾಡೋದು, ಇದು ಪ್ಯಾಕಿಂಗ್ ಆಗಬೇಕು. ಇನ್ನು ಏನಿಲ್ಲಂದ್ರೂ ಇನ್ನು ಎಷ್ಟು ಇನ್ನು 6 ಆರ್ಡ್ರು ಇನ್ನು 6 ಸೀರೆ ಪ್ಯಾಕಿಂಗ್ ಮಾಡೋದವು. ಇದ್ರೊಳಗೆ 2 ನೈಟಿ ಅದಾವೆ ಸ್ನೇಹಿತರೆ, ಇದ್ರೊಳಗೆ 2 ಸೀರೆ, ಅದ್ರೊಳಗೆ 2 ಸೀರೆ, ಇದ್ರೊಳಗೆ 2 ಸೀರೆ, ಇವೆಲ್ಲ 2 ಒಂದೊಂದು ನೋಡಿ. 2 2 2 2 4 6 ಸೀರೆ, ಇವೆರಡು 8 ಸೀರೆ, 9 ನೈಟಿ 2, ಇವೆರಡು ನೈಟಿ ರೀ. ಇನ್ನು ಸೀರೆಗಳು ಇದದಾವು, ಅಮೌಂಟ್ ಬಂದಿಲ್ಲ ರೀ ಅವು. ಮತ್ತು ನಾಳೆಗೆ ಇಷ್ಟು ಸಂಜೆಗೆ ನಾಳೆಗೆ ಇಷ್ಟು ಕೊರಿಯರ್ ಮಾಡಲೇಬೇಕು ಸ್ನೇಹಿತರೆ. ಫುಲ್ ಸುಸ್ತಾತು ಮಾಡಿ ಬರೋದು ಕೇರಿ ಹಾಕಿದೆ, ನಾನು ಇನ್ನೂ ಪ್ರಿಂಟ್ ಇಲ್ಲ ಅಕ್ಕ, ನೀವು ಪ್ರಿಂಟ್ ಹಾಕಲ್ಲ ಅಕ್ಕಂತೆಲ್ಲ. ಇವು 6 ಪ್ಯಾಕಿಂಗ್ ಅದು ನಾಳೆ ಕಳಿಸ್ಕೊಡ್ತೀನಿ ರೀ. ಇವನ್ನ ನಾಳೆಗೆ ಹೋಗಿ ಹಾಕ್ಯಾರ ಬರ್ತೀನಿ. ಇಲ್ಲಿಕ್ಕಂದ್ರೆ ಯಾರ ಕೈಯಾಗಾರ ಕಳಿಸ್ತೀನಿ ರೀ, ಅಲ್ಲಿ ಲೇಟ್ ಆಗೈತೆ ಅಂತಾರೆ. ಅಷ್ಟು ರೊಕ್ಕ ಫೋನ್ಪೇ ಮಾಡಿಬಿಡ್ತೀನಿ ಸ್ನೇಹಿತರೆ. ಇಲ್ಲಿಕ್ಕಂದ್ರೆ ಅವ್ರಿಗೆ ಅವರೇ ಕೊಟ್ಟು ಬರ್ತಾರೆ. ನಾನು ಅಮಾವಾಸ್ಯೆ ನಾಳೆ ನೋಡ್ಬೇಕು ರೀ, ಹೋಗೋದಾರು ಹೋಗಿ ಬರಬೇಕು. ಈ ವಾರ ಆರ್ಡ್ರ್ ಹಾಕಿಬಿಡ್ತೀನಿ ರೀ ಸ್ನೇಹಿತರೆ. ನೋಡ್ತಿರ್ಬೇಕು ಎಷ್ಟೆಲ್ಲ ಆರ್ಡ್ರ್ ಅದಾವೆ. ಫುಲ್ ಸುಸ್ತಾಯ್ತು ನೋಡಿ, ಎಲ್ಲ ಕೆಲಸ ಮಾಡ್ಕೋಬೇಕು. ಇವತ್ತು ಮಧ್ಯಾಹ್ನ ಉಣ್ಣೇನ್ರಿ, ಮತ್ತು ಇವಾಗ ಊಟ ಮಾಡಬೇಕು. ಟೈಮ್ 10 ಗಂಟೆ ಆಗೈತೆ. ಶ್ರಾವಣಿ ಕೂಡ ಮಲ್ಕೊಂಡಾಳ, ಅದಕ್ಕೆ ಸುಸ್ತಾಗೈತೆ ರೀ. ಇವಾಗ ಮಧ್ಯಾಹ್ನ ನಿದ್ದೆ ಹೊಡ್ದಾನ, ಆಳಿ ತೊಗೊಂಡು ಆಟ ಆಡಾಕತ್ತ ನೋಡ್ಯವ. ಅವ್ರಿಗೆ ಉಣಿಸ್ಕೇರಿ. ಏನು ಉಂಡ್ಯಪ್ಪ? ನಾ ರೊಟ್ಟಿ ಐತ್ರಿ, ರೊಟ್ಟಿ ಐತಿ, ಉಳ್ಳಾಗಡ್ಡಿ ಪಲ್ಯ ಐತೆ. ಉಣ್ಬೇಕ್ರಿ, ಉಣ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಎಲ್ಲನೂ ಎತ್ತಿಟ್ಟಿನಿ. ಎತ್ತಿಟ್ಟು ಅವ್ರಿಗೆ ಹಸಿ ಕೊಟ್ಟು ಬಂದು ಇಷ್ಟು ಬರೋದು ಹಾಕಿ ಪ್ಯಾಕ್ ಮಾಡಿದೆ. ಟೈಮ್ 10 ಆಗೈತೆ ರೀ. ನಾ ಶ್ರಾವಣ ಎದ್ದಾನ. ಶ್ರಾವಣ ಎದ್ದರೆ ಹುಳು ನೋಡಿ, ಹುಳು ನನಗೊಂದೊಂದು ಮಾತು ಒಳ್ಳಾಲಾಗ್ಯವ್ರು. ಅಷ್ಟು ಫುಲ್ಲು ಸುಸ್ತಾಗೈತೆ ರೀ. ಇವಾಗ ಆದರೂ ವಿಡಿಯೋ ಎಡಿಟಿಂಗ್ ಮಾಡ್ಬೇಕು, ತಮ್ನೇಲ್ ಟೈಟಲ್ ಎಲ್ಲ ಹಾಕೋಬೇಕು ರೀ. ಶಾರ್ಟ್ ವಿಡಿಯೋಗಳದಾವು ಮಾಡೀನಿ ರೀ. ಏನಾಗುತ್ತೆ ನೋಡು ಮನೆ ಸ್ನೇಹಿತರೆ. ನಿಮ್ಗೆ ಯಾರಿಗಾದರೂ ಆರ್ಡ್ರ್ ಬೇಕಾರೆ ಆರ್ಡ್ರ್ ಕೊಡಿರಿ. ಫುಲ್ ಆಲ್ ಇಂಡಿಯನ್ ಕೊರಿಯರ್ ಫ್ರೀ ಶಿಪ್ಪಿಂಗ. ನಾನು ನಂಬಿ ಇಷ್ಟೆಲ್ಲ ಅಮೌಂಟ್ ಹಾಕಿ ಆರ್ಡ್ರ್ ಕೊಟ್ಟಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಒಬ್ಬರು ಸಿಸ್ಟರ್ ಫೋನ್ ಹಚ್ಚಿದ್ರು, ಇಲ್ಲ ಸಿಸ್ಟರ್ ಇವು ಎಷ್ಟು ಒಂದು ಸೀರೆ ಅದಲ್ಲ, ಇವೇ ಭಾಳ ಹೊಂಟವ್ರೀಗ, ಕಂಡಪಟ್ಟು ತಿಂದಿದ್ದೆ. ಇವು ಆನ್ಲೈನೆಲ್ಲ ರೇಟ್ ಜಾಸ್ತಿ ಇದೆ ರೀ, ನೀವು ಕಮ್ಮಿ ರೇಟಿಗೆ ಕೊಡಕತ್ತೀರಿ ಅಂತಂದರು. ಇಲ್ಲ ರೀ, ಶಿಪ್ಪಿಂಗ್ 50 ರೂಪಾಯಿ, ನನ್ನ ಲಾಭ 50 ರೂಪಾಯಿ, 100 ರೂಪಾಯಿ ಮಾರ್ಜಿನ್ ಮಾಡಾಕತ್ತೀನಿ ಸ್ನೇಹಿತರೆ. ಮತ್ತು ಹೆಚ್ಚಿಗೆ 1 ರೂಪಾಯಿ ಇಲ್ಲಿದು 100 ರೂಪಾಯಿ ಮಾರ್ಜಿನ್ ಐತೆ. ಮತ್ತು ಒಂದು ಇದು ಐತಲ್ಲ ಸ್ನೇಹಿತರೆ, ಒಂದು ಸೀರೆ 50 ರೂಪಾಯಿ ಹೋದ್ರು 50 ರೂಪಾಯಿ ಮುಗಿತೈತಿ. ತೊಗೊಂಡು ಏನು ಮಾಡಿದೆ ಅದಕ್ಕೆ ಇಲ್ಲ ಇಷ್ಟೆಲ್ಲ ನಿನ್ನೆ ವಿಡಿಯೋ ಮಾಡೋಕ್ಕೆ ಇವತ್ತೆಲ್ಲ ಇಷ್ಟು ಒಂದೇ ದಿನಕ್ಕೆ ಅಷ್ಟು ಆರ್ಡ್ರ್ ಬಂದವ್ರಿ. ಮತ್ತು ನಾಳೆಗೂ ಇದ್ರಿಗೋಸ್ಕರ ಆರ್ಡ್ರ್ ಇನ್ನೊಂದು 6 ಸೀರೆ ಅದಾವ್ರಿ. ಸ್ಕ್ರೀನ್ಶಾಟ್ ಕಳ್ಸ್ಯಾರ. ಅವರಿಗೆಲ್ಲ ಒಳ್ಳೆ ನಾನು ಫೋಟೋ ಕಳಿಸಿ ಎಲ್ಲ ಅವ್ರಿಗೂ ಕ್ಲಿಯರಾಗಿ ಮಾತಾಡಿ ನಾನು ಆರ್ಡ್ರ್ ಕಳಿಸ್ಬಿಡ್ತೀನಿ ರೀ. ಹಾಕಬೇಕು ಡ್ಯಾಮೇಜ್ ಎಲ್ಲ ಚೆಕ್ ಮಾಡಿ ಇಲ್ಲೇ ಡ್ಯಾಮೇಜ್ ಚೆಕ್ ಮಾಡಿ ಕಳ್ಸೀನಿ. ಒಂದು ನೈಟಿ ಇಂತಲ್ಲೇ ಎದೆ ಮುಂದೆ ಹೊಲಿಗೆ ಹುಚ್ಚಿದ್ರಿ. ಮತ್ತು ಅವ್ರಿಗೆ ಕೇಳಿದೆ, ಇಲ್ಲ ಕಳಿಸ್ರಿ ನಾ ಹೊಲಿಗೆ ಹಾಕ್ಕೋತೀನಿ ಅಂತಂದರು. ಇಷ್ಟಪಟ್ಟಿದ್ರು. ಅದು ಈ ಥರ ನೋಡಿ, ಇವು ಗಡ್ಡೆ ಉಳಿದು ನೋಡಿರಿ ನೈಟಿ. ಈ ಥರ ನಿಮಗೂ ಬೇಕಾದ್ರೆ ಹೇಳಿ. ಗಡ್ಡೆ ನೈಟಿ ಉಳಿದು ನೋಡಿ, ಇದೆ ಈ ಥರ ಅಷ್ಟಂತಾರೆ. ಇದು ಬೂದಿ ಕಲರ್ ಐತ್ರಿ. ಈ ಕ್ವಾಲಿಟಿಯಾಗಿ ಎಡ್ಡೆ ಹೋದು 800 ರೂಪಾಯಿ ಜೋಡಿ ಹಾಕೀನಿ ರೀ. ಇವನ್ನ ಕ್ವಾಲಿಟಿ ಆದ್ರೆ ಮಸ್ತ್ ಅದಾವೆ ರೀ. ಮತ್ತು ಹೆಂಗೆ ಬರ್ತಾವೆ ಹೇಳೋಕ್ಕಾಗಲ್ಲ, ಸಖತ್ ಅದಾವೆ ರೀ. ಆದ್ರೆ ಅವು ಹಂಗಾಗ್ಯಾವು. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗೋಣ. ಇವಾಗ ಇಲ್ಲೆಲ್ಲ ಬಟ್ಟೆ ಮಾತ್ರ ಕ್ವಾಲಿಟಿ ಮಸ್ತ್ ಅನಿಸುತ್ತೆ ರೀ. ಮತ್ತು ಕ್ವಾಲಿಟಿನ ಮುಟ್ಟು ನೋಡ್ರಿ, ಮಾತ್ರ ಫುಲ್ ಸ್ಮೂತ ಅಂತ ಪರಿ ವಜ್ಜಿ ಅರಿಬಿ ಇಲ್ಲ, ಸಖತ್ ಅದ ರೀ. ಕೊಳ್ಳು ನೋಡ್ತಿರ್ಬೇಕು. ಆದರೆ ಉಟ್ಟು ಮ್ಯಾಗ ಚಲೋ ಬಂದ್ರೆ ಚಲೋ ನೋಡಿ ಸ್ನೇಹಿತರೆ. ನಾವು ಹೊಟ್ಟೆ ಹೋಗಿ ತಂದಿರಲ್ಲ, ಒಟ್ಟು ಅದೇವ್ರಿಗೆ ಬೇಡ್ಕೊಂಡಿದ್ದು ಚಲೋ ಬರಲಿ, ಎಲ್ಲರೂ ರೊಕ್ಕ ಕೊಟ್ಟು ತಂದಿರ್ತಾಯಿದ್ರೆ ಚಲೋ ಬರಲಿ ಅಂತ ಆದಷ್ಟು ಚಲೋ ಕ್ವಾಲಿಟಿ ಮಾಲೆ ಹಾಕಿರ್ತೀನಿ ನಾನು. ಎಲ್ಲ ಸುಮಾರು ಕ್ವಾಲಿಟಿ ಹಾಕಿ ನೋಡಿ. ಆ ಹುಡಿ ಮುಕ್ಕೊಂದೈತಿ ಹೆಂಗೆ ಮಾಡ್ತಾರೆ ನೋಡಿ ಸ್ನೇಹಿತರೆ. ಕಾಲು ಹಾಕ್ಬಾರ್ದು ಅಕ್ಕಾಗ, ಇಷ್ಟು ಕಿಡಿಗಾಡಿದ ಶ್ರವಣ ಬಾಬಾ. ಅವು ಚಂತ ಸಾಲಿಗೆ ಹಿರಣ ಮುಕ್ಕೊಂಡಿರ್ತೈತೆ ಮಗಳು. ಇಷ್ಟು ನೀನು ಮಾಡ್ತಿ ಏನು ನಾಟಕ ಮಾಡ್ತಾವನ್ರಿ, ಮುಕ್ಕೊಂಡ್ರಾಗ್ತಾನೆ ಹುಚ್ಚ. ಬನ್ನಿ ಸ್ನೇಹಿತರೆ, ಎಲ್ಲ ಎತ್ತಿರ್ತೀನಿ ರೀ. ಎಲ್ಲ ಹೊಸ ಎತ್ತಿರ್ತೀನಿ. ಸೀರೆನೂ ಆರ್ಡ್ರ್ ಐತ್ರಿ. ಇದು ಇನ್ನೊಂದು ಆರ್ಡ್ರ್ ಐತಿ. ನಮ್ಮ ಚಾಕ್ಲೇಟ್ ಕಲರ್ನ ಆರ್ಡ್ರ್ ಬಂದೈತೆ. ಇದ್ರದ್ದು ಅಮೌಂಟ್ ಬಂದಿಲ್ಲ, ಚಾಕ್ಲೇಟ್ ಕಲರ್ ಅಮೌಂಟ್ ಬಂದಿಲ್ಲ. ಇವಕ್ಕೆ 3 ಸೀರೆ ಹೋದವು ರೀ. ಇವು ಆರ್ಡ್ರ್ ಅದಾವು. ನೋಡೋಣ ರೀ, ನಾಳೆಗೆ ಯಾವ್ಯಾವ ಕ್ಲಿಯರ್ ಮಾಡ್ಕೋಬೇಕು ರೀ. ಯಾವ್ಯಾವ ಅಮೌಂಟ್ ಹಾಕ್ತಾರೆ, ಯಾವ್ಯಾವ ಇಲ್ಲ ಕ್ಲಿಯರ್ ಮಾಡ್ಕೊಂಡು ಎಲ್ಲ ಕಳಿಸ್ಬೇಕು ರೀ. ಬನ್ನಿ ಸ್ನೇಹಿತರೆ, ನೋಡಿ ಎಲ್ಲ ಕ್ಲೀನ್ ಮಾಡಿ ಇನ್ನೂ ಸ್ವಲ್ಪ ಐತ್ರಿ. ಎತ್ತಿಡ್ತೀನಿ ರೀ, ಮ್ಯಾಕೆ ಎತ್ತಿಟ್ಟು ನಾಳೆಗೆ ಕಳಿಸಿ ವ್ಯವಸ್ಥೆ ಮಾಡ್ತೀನಿ ರೀ. ಅದನ್ನು ನೋಡಿ ಸ್ನೇಹಿತರೆ, ಅಷ್ಟು ಎಲ್ಲ ಮಾಲ್ ಎತ್ತಿಟ್ಟು ಇವಾಗ ಟೈಮು 10:15 ಆಗೈತೆ ನೋಡಿ. ಈಗ ಊಟ ಮಾಡ್ಬೇಕು ರೀ. ಲೇಟ್ ಆಗುತ್ತೆ. ನಾನು 3 ದಿನ ಆಯಿತು ನಿದ್ದೆ ಇಲ್ಲ, ಕರೆಕ್ಟಾಗಿ ನಿದ್ದೆ ಇಲ್ಲ ಸ್ನೇಹಿತರೆ. ನೆಗಡಿ ಬಂದೈತಿ ನೋಡಿ ಸ್ನೇಹಿತರೆ. ಅಷ್ಟು ಆರ್ಡ್ರ್ ಇಲ್ಲ ಎತ್ತಿಟ್ಟಿನಿ. ಇಲ್ಲಿ ಕದನ ಹಾಕ್ಕೊಂಬಂದೈತೆ ರೀ.
ಊಟ ಮಾಡಿಯಾ? ಮುಖ ಬನ್ನಿ ಸ್ನೇಹಿತರೆ, ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನಂದು ಕೂಡ ಊಟ ಆಯಿತು. ಊಟನೂ ಹೋಗ್ಲಿರಿ, ಯಾಕೋ ಸ್ವಲ್ಪ ಹೊಟ್ಟೆ ಇಲ್ಲಿ ಚುಚ್ಚಿದಾಗ ಹಾಕತ್ತಿದ್ರಿ. ಏನಾಗುತ್ತೆ ಚುಚ್ಚಿ ನರ ಗಿಡ ಉಸಿರು ಸಿಡಿದಿರ್ಬೇಕು ರೀ. ಶಿವಕುಮಾರ್ ಮಲ್ಕೊಂಡು ನೋಡಿ, ಶ್ರಾವಣಿ ಮಲ್ಕೋತು. ಫುಲ್ ಸುಸ್ತಾಗೈತಿ. ನಮ್ಮ ದೊಡ್ಡರು ಗೊತ್ತಿನ ಕುಂದ್ರೆ ಹೆಂಗೆ ಕುಂದಿರ್ತಾರೆ ಮಕ್ಕಳು, ಅವ್ರು ಮಲ್ಕೊಳ್ಳಿ ಸ್ನೇಹಿತರೆ. ಮತ್ತು ಒಂದಿಷ್ಟು ನೋಡಿ ಸ್ನೇಹಿತರೆ, ಯೂಟ್ಯೂಬು ಓಪನ್ ಮಾಡಿಂದ ನನಗೆ ಅರ್ಧ ಟೆನ್ಷನ್ ಅಲ್ಲ, ಫುಲ್ ಟೆನ್ಷನ್ ಓಡಾಗೈತೆ ಅಂತಲೇ ಹೇಳ್ಬೋದು. ಈಗ ಅಕ್ಕ ನೀವು ಒಂದು ಪ್ರಶ್ನೆ ಕೇಳಿ, ಅಕ್ಕ ನಿಮ್ಗೆ ಯಾವ ಸೀರೆ ಇಷ್ಟ ಆಗಲ್ಲ? ಇಷ್ಟೆಲ್ಲ ಮಾಲ್ ತಂದಿರ್ತೀರಿ, ಇಷ್ಟೆಲ್ಲ ಆರ್ಡ್ರ್ ಕೊಡ್ತೀರಿ, ಇಷ್ಟೆಲ್ಲ ಮಾರ್ತೀರಿ, ನಿಮಗೂ ಒಂದು ಇಷ್ಟಪಟ್ಟು ಒಂದು ಸೀರೆ ತೊಗೋಬೇಕು ಅನ್ಸಲ್ವಾ ಅಂತ ಕೇಳಿ. ಸತ್ಯವಾಗೂ ಹೇಳ್ತೀನಿ ರೀ, ನನಗೆ ಇಷ್ಟೆಲ್ಲ ಮಾರಾಕತ್ತೀನ ನಾನು. ನಮ್ಮ ಮನೆಯವ್ರು ಕಣ್ಣ ನೀರು ಬರ್ತಾವ್ರಿ. ತೀರ್ಕೊಂಡು 4 ವರ್ಷ ಮುಗಿದು 5ನೇ ವರ್ಷ ಚಲ್ತಿದೆ ರೀ ಇವಾಗ. ನಾಳೆ ಅಕ್ಟೋಬರ್ ತಿಂಗಳಿಗೆ 5 ವರ್ಷ ಚಲ್ತಿದೆ. 4 ವರ್ಷ ಮುಗಿದು 5 ಹೋಗ್ತಾವ್ರಿ. ನನಗೆ ನಮ್ಮ ಮನೆಯವ್ರು ತೀರ್ಕೊಂಡು ನಾವು ಹೊಸದಾಗಿ ಉಡಬೇಕು, ತೊಡಬೇಕು, ನನಗಿಂತ ಬೇಕು ಅಂತ ಇಷ್ಟಪಟ್ಟು ತೊಗೊಂಡಿದ್ದು. ನನಗೋಸ್ಕರ ಏನೂ ₹1 ಖರ್ಚು ಮಾಡ್ಕೊಂಡಿಲ್ಲ. ಯಾಕಂದ್ರೆ ಒಂದೊಂದು ರೂಪಾಯಿನ ಎಷ್ಟು ಅಮೌಂಟು ಕಷ್ಟಪಟ್ಟು ದುಡಿತೀನಿ ಅನ್ನೋದು ನನಗೆ ಗೊತ್ತು, ಆಮ್ಯಾಗ ಭಗವಂತ ಗೊತ್ತು ಸ್ನೇಹಿತರೆ. ಯಾಕೆ ಇಷ್ಟು ರೊಕ್ಕದ್ದು ತ್ರಾಸ ಮಾಡ್ಕೊತ ಅಂತ ಅಂತಿರ್ಬೇಕು ಅಕ್ಕ ಅಂತ. ಇವತ್ತು ನಾ ಏನು ಹೇಳಿದ್ನಲ್ರಿ ಅಷ್ಟು ಆರ್ಡ್ರ್ ಕೊಟ್ಟಾರ, ಅದು ಖುಷಿಗೂ ಐತ್ರಿ. ಮಗ್ಲ ಮೈಸೂರು ಇದು ರೀ ಕಾಂಚೀಪುರಂ ಸಿಲ್ಕ್ ರೀ, ನಾಗರ ಪಂಚಮಿಗೆ ಅಂತೇಳಿ ಅಕ್ಕ ನನಗೆ ಗಿಫ್ಟ್ ಕೊಟ್ರಿ. ಯಾಕಂದ್ರೆ ನನಗಂತ ಇಷ್ಟ ಅಂತೇಳಿ ನಾನು ಯಾವುದು ತೊಗೊಂಡಿಲ್ಲ. ನಾನು ಎಷ್ಟಂದ್ರೆ ಇವಾಗ ನಾನು ಮೊದಲು ತೊಗೋತಿದ್ದೆ ಸ್ನೇಹಿತರೆ, ಶ್ರಾವಣಿಯರ ಹಬ್ಬ ಇದ್ದಾಗ ಅದು ಬೇಕು ಇದು ಬೇಕಂತ ಎಲ್ಲ ತೊಗೋತಿದ್ದೆ. ರೊಕ್ಕಕ್ಕೆ ಬೆಲೆ ಏನು ಅನ್ನೋದು ಗೊತ್ತಿದ್ದಿಲ್ಲ. ನಿಜವಾಗ್ಲೂ ಹೇಳ್ತೀನಿ ರೀ ಈ ಮಾತು, ರೊಕ್ಕದ ಬೆಲೆ ಏನು ಅನ್ನೋದು ಗೊತ್ತಿದ್ದಿಲ್ಲ. ಏನೋ ಗಂಡ ಸತ್ತ ಮ್ಯಾಗ ಏನು ಸೆನೆಕಾದ ಅಂತಾರಲ್ಲ, ಆ ಥರ ಐತೆ ನೋಡಿ. ಐತಿ ಶಾಸ್ತ್ರ, ಸುಳ್ಳುನಲ್ಲ ಕರೆನೇ ರೀ. ನನ್ನ ಮನೆಯವ್ರಿದ್ದಾಗ ಒಂದಿನೂ ನಾನು ₹1 ಲೆಕ್ಕ ಹಾಕಿದ್ದಕ್ಕಲ್ಲ. ಜೋಗ್ಯರ ಸಾಮಾನು ಹಾಗೆ ತೊಗೊಂಡೇಕ್ರಿ. ಬಳಿ, ಕಿವ್ಯಾನು, ಸರ ಮತ್ತು ಬಟ್ಟೆ ಪ್ರತಿಯೊಂದು ಹಾಗೆ ತೊಗೊತಿದ್ದೆ ಸ್ನೇಹಿತರೆ. ₹1 ಇಂಥ ₹1 ₹1 ಇತ್ತಲ್ಲ, ಅದು ₹1 ಹತ್ತಿಡ್ಬೇಕು ಅಂತಿದ್ದಿಲ್ಲ. ಇವಾಗ ನನಗೆ 4 ವರ್ಷ ಮುಗಿದು ಅವ್ರು ತೀರ್ಕೊಂಡು 4 ವರ್ಷ ಮುಗಿದು 5ನೇ ವರ್ಷ ಐತೆ ರೀ. 5 ವರ್ಷನೇ ನನಗಂತ ಇಷ್ಟ ಆಗಿದ್ದು ₹1 ನನಗಂತ ನಾ ಖರ್ಚು ಮಾಡ್ಕೊಂಡು ನೋಡಿ. ಏನಿದ್ರು ಮಕ್ಕಳಿಗಪ್ಪ, ಮಕ್ಳಿಗೆ ಅದು ₹1 ದುಡಿಬೇಕು ಎಷ್ಟು ಕಷ್ಟ ಐತೆ ಅನ್ನೋದು ಇವಾಗ ಅದು ರೊಕ್ಕದ ಬೆಲೆ ನನಗೆ ಗೊತ್ತಾಗೈತೆ ರೀ. ಯಜಮಾನ್ರಿದ್ದಾಗ ಅದು ₹1 ಬೆಲೆನೂ ಗೊತ್ತಿದ್ದಿಲ್ಲ ರೀ ನನಗೆ. ಹಿಂಗೆ ಬಂದ್ರೆ ಅಷ್ಟು ಅಮೌಂಟ್ ಖರ್ಚು ಮಾಡ್ತಿದ್ದೆ. ಯಾಕಂದ್ರೆ ಅವರು ಬೇಡ್ದಾಗ ಕೊಡೋರಿ, ಇರ್ಲಿ ಬಿಡಿ ಇಟ್ಕೋ ಅಂತೇಳಿ, ಮಕ್ಕಳು ಓದಂತೆ ಕೊಟ್ಟೋಗೋರು. ನಾನು ಸುಮ್ಮನೆ ಮತ್ತು ಅವ್ರು ಹೋಗಿ ಬರ್ರಾಗನೇ ಒಳಗೆ ಖರ್ಚು ಮಾಡಿಬಿಡ್ತಿದ್ದೀನಿ ರೀ. ಮತ್ತು ಹಿಂಗೆ ರೊಕ್ಕ ಆಗ್ಯಾನ ಮತ್ತು ಬಂದ್ರೆ ಮತ್ತೆ ಕೊಟ್ಟೋಗೋರು. ಏನೋ ಸ್ನೇಹಿತರೆ, ಅವಾಗಿನ ಜೀವನ ಅವಾಗ, ಇವಾಗಿನ ಜೀವನ ಇವಾಗ. ಆದ್ರೆ ನಾ ಜೀವನದಲ್ಲಿ ತಿಳಿದಿದ್ದೇನೆಂದ್ರೆ, ಗಂಡು ಸತ್ತ ಮ್ಯಾಗ ಏನು ಸೆನೆಕಾದಂತ ಅದೊಂದು ಕರೆಕ್ಟ್ ಮಾತಿರೋದು. ನಾನಂತಲ್ಲ, ಶಾಸ್ತ್ರನೇ ಐತೆ ರೀ ಅದು. ಮತ್ತು ನಂದು ಪರಿಸ್ಥಿತಿ ನೋಡ್ಕೊಂಡು ನನಗೆ ಅನ್ಕೊಂಡ್ಬಿಡಿ, ನಂದು ಆಯ್ತು ರೀ. ಮತ್ತು ಶಾಸ್ತ್ರನೂ ಹಂಗಿದೆ ಸ್ನೇಹಿತರೆ. ಅದರ ಪ್ರತಿಯೊಂದು ಯಾವಾಗಂದ್ರೆ ಹೆಣ್ಮಕ್ಳು ತಿಳಿದಂದ್ರೆ, ನಾವು ಕಷ್ಟಪಟ್ಟು ₹1 ಏನು ದುಡಿತು ನೋಡ್ರಿ, ನಾವೇನು ಅಡ್ಡದಾರಿ ಹಿಡಿಬಾರ್ದು. ನಾನು ನಿಯತ್ತಿಂತ ದುಡಿಬೇಕು. ಇಷ್ಟೆಲ್ಲ ಆರ್ಡ್ರ್ ಬಂದವ ಸ್ನೇಹಿತರೆ. ಇವತ್ತು ಅವ್ರನ್ನ 100 ಸಲ ಕೇಳಿ, ಯಾಕಂದ್ರೆ ಅವ್ರ ಅಮೌಂಟೂ ಕಷ್ಟಪಟ್ಟು ದುಡಿದಿರ್ತಾರೆ, ಅವರು ಆರಾಮಲ್ಲ. ಕೇಳಿ ಅವ್ರಿಗೆ ಹೇಳಿ ಇಷ್ಟೆಲ್ಲ ಅವ್ರಿಗೆ ಟಿ-ಶರ್ಟ್ ಹೊಡೆದು ಹಾಕಿ, ವಿಡಿಯೋ ಕಾಲ್ ಮಾಡಿ ತೋರಿಸಿ, ಅವ್ರಿಗೆ ಅಡ್ರೆಸ್ ಬರೆದು ಹಾಕಿ, ಮತ್ತು ತಪ್ಪಿತ್ತು ನನಗೆ ಕರೆಕ್ಟಾಗಿ ಅಡ್ರೆಸ್ಸು ಬರೆಯೋಕ್ಕೆ ಬರಲ್ಲ, ಮತ್ತು ತೋರಿಸಿ ಆರ್ಡ್ರ್ ಮಾಡ್ಕೊಂಡು ಕೊರಿಯರ್ ಮಾಡ್ಬೇಕಂದ್ರೆ ಇಷ್ಟು ಲೇಟ್ ಆಯ್ತು ಸ್ನೇಹಿತರೆ. ಆದ್ರೆ ಸ್ನೇಹಿತರೆ ಏನೋ ಇಲ್ಲರಿ. ಮತ್ತು ಇನ್ನೊಂದು ಕಮೆಂಟ್ ಹಾಕಿದ್ರಿ, ನೀವು ಅಕ್ಕ ಉಡ್ಬೇಕು ಅನ್ಸಲ್ವಾ? ಒಂದರ ತೊಗೊಂಡು ಉಡಲ್ಲ, ಒಂದರ ನಿಮ್ಮ ಹಂಗ ಯಾರ ಬಟ್ಟೆ ಮಾರಾಕತ್ತ ದಿನ ಉಟ್ಕೊಂಡು ಚೈನಿ ಮಾಡ್ತಿದ್ರು, ನೀವು ಒಂದು ಉಟ್ಕೊಳಲ್ಲ ಅಂತೀರಿ. ನನಗೇನು ಚೈನಿ ಬೇಡ್ರಿ, ಏನೂ ಬೇಡ್ರಿ. ಇವೆರಡು ಮಕ್ಕಳು ಸಾಲಿ, ಇವಕ್ಕೂ ಮಕ್ಕಳು ಹೊಟ್ಟೆ ಭವಿಷ್ಯ, ಇವಕ್ಕೊಂದು ಇಲ್ಲ. ಮಕ್ಕಳಿಗೆ ತಂದೆ ಪ್ರೀತಿ ನಮ್ಮ ಅಪ್ಪಿದ್ರು ಕೊಡಿಸ್ತಿದ್ನಲ್ಲ ಅಂತಿಲ್ಲ ಬರಬಾರ್ದ್ರಿ. ಅದು ಒಂದೇ ಅನ್ಕೋದು. ಇನ್ನೂ ಆದರೂ 4 ವರ್ಷ 5ನೇ ವರ್ಷ ಚಲ್ತಿದ್ದವ್ರು ಅಪ್ಪ ತಿಳ್ಕೊಂಡು, ಇನ್ನೂ ಆದರೂ ಇಬ್ಬರು ಬಾಯಾಗ ಒಂದಿನ ಅದು ಪದ ಬಂದಿಲ್ಲ. ಇನ್ನು ಮ್ಯಾಗೂ ಆ ಪದ ಬರಬಾರ್ದು ಅಂತಲೇ ನಾನು ಕಾಯ್ಕೊಂಡ್ರಿ. ಅದರಿಂದ ನನ್ನ ಆತ್ಮದಲ್ಲಿ ನನ್ನ ಆತ್ಮ ಕುಯ್ದಂದ್ರೆ, ನನ್ನ ಮಕ್ಕಳಿಗೆ ಏನೋ ಕೊರತೆ ಆಗಬಾರ್ದು, ನನ್ನ ಮಕ್ಕಳು ಚಂದ ಇರಬೇಕು. ನಾನು ಹೆಂಗೋ ಇರಲಿ, ನನಗೆ ಎಷ್ಟೇ ಕಷ್ಟ ಆಗಲಿ, ನಾನು ಉಣ್ಲಿ ತಿನ್ನಲಿ, ನನ್ನ ಮಕ್ಕಳು ಮೊದಲು ಮಾಡ್ಬೇಕು ಅನ್ನೋದು ನನಗೈತೆ ರೀ. ಆದ್ರೆ ನಾ ಎಷ್ಟು ಇದು ಮಾಡ್ತೀನಿ ನೋಡಿ. ನನಗೆ ಇವತ್ತು
ಆ ಅಕ್ಕೋರು ಸೀರೆ ನಾವು ಒಲ್ಲೆ ಅಂತಾನೆ ತಮ್ಮಗಂತೇಳಿ ನನ್ನ ಕೈಯಾಗ ತರ್ಸ್ಯಾರ, ಸುಳ್ಳು ಹೇಳ್ಬಾರ್ದು. 1380 ರೂಪಾಯಿ ಐತ್ರಿ ಸೀರೆಗೆ. ಫುಲ್ ಮೆತ್ತಗೈದ್ರಿ. ಆ ಥರ ಸೀರೆ ಒಮ್ಮೆ ಉಟ್ಟಿಲ್ಲ. ನಾಗರ ಪಂಚಮಿಗೆ ಉಟ್ಟುಗೋರಿ ಹೊಸ ನನ್ನ ಕಡೆ ಅಂತ ಗಿಫ್ಟ್ ನನಗೆ ಮಾತ್ರ ಕಣ್ಣ ನೀರು ಪಳಕ್ಕನೆ ಹೋದ್ರಿ. ಯಾಕಂದ್ರೆ ನಮಗೂ ಇಷ್ಟು ಒಂದು ಸ್ವಲ್ಪ ಸೀರೆ ಕೊಡ್ಸೋರು ಅಕ್ಕ ಅದಾರ, ಬ್ಯೂಟಿ ಫ್ಯಾಮ್ಲಿ ಇದೆ ಅಂತ ನನಗೆ ಅವಾಗ ಅನಿಸಿದ್ರಿ. ಇಲ್ಲ ಇವಾಗ ನೀವು ಅನ್ಕೋತಿರ್ಬೇಕು ಇಷ್ಟಾಕೆ ಎಮೋಷ್ನಲ್ ಆಗ್ತಾ ಒಂದು ಸೀರೆಗೋಸ್ಕರ ಅಂತ. ನಾನು ಅಂಥವು 160,000 80,000 ರೂಪಾಯಿಗಟ್ಟಲೆ ಮಾಲ್ ತರ್ತೀನಿ, ಇಲ್ಲ ಅಂತಲ್ಲ. ನನಗೋಸ್ಕರ ನನಗೆ ₹1 ಖರ್ಚು ಮಾಡಿ ತೊಗೊಳಕ್ಕೆ, ಯಾಕಂದ್ರೆ ಅಷ್ಟು ಅಮೌಂಟ್ ಗಂಟು ಕೂಡಿಸಿ ಅದನ್ನ ಅಲ್ಲಿ ಬಡ್ಡಿ ಕಟ್ಟಿ ಅದು ಸಾಲ ಕಟ್ಟಿ ಮತ್ತು ಒಳ್ಳೆ ಮಾಲ್ ಹಾಕಿರಾಗ ನನ್ನ ಕಣ್ಣು ಹತ್ತಿ ಕಾಳಾಗಿರ್ತವೆ ಸ್ನೇಹಿತರೆ, ಸುಳ್ಳು ಹೇಳಲ್ಲ. ಯಾಕಂದ್ರೆ ಮನ್ಯಾಗ ಬಂಡವಾಳ ಇದ್ದು ಅಂದ್ರೆ ಹಂಗೆ ಹಾಕಿ ತರೋದೊಂದು ಬೇರೆ ಆಗುತ್ತೆ. ಇವಾಗ ನಾನು ಬಂಗಾರ ಒತ್ತಿ ಹೋಗ್ತೀನಿ ರೀ, ಬ್ಯಾಂಕಿನ ಸಾಲ ಮಾಡ್ತೀನಿ ರೀ. ನಾನು 3 ಮನೆ ಸಾಲ ಎಂದೂ ತಂದಿಲ್ಲ, ತಂದಿರ್ತೀನಿ. ಇವಾಗ ಹೆಚ್ಚು ಕಮ್ಮಿ ಅಷ್ಟು ಬಂದಂಗೆ 5,000 10,000 ಕೂಡ್ದಂಗೆ ವ್ಯಾಪಾರದಂಗೆ ಬ್ಯಾಂಕಿಗೆ ಹೋಗಿತೀನಿ ರೀ. ಅದೇ ಇನ್ನೂ ಒಂದು ತಿಂಗಳೊಳಗೆ 15 ಒಳಗೆ ನಾ ಕಟ್ಟಿದ್ನಿ ಅಂದ್ರೆ ಬಡ್ಡಿ ಕಮ್ಮಿ ಆಗುತ್ತೆ ರೀ. 30,000 ರೂಪಾಯಿ ತಗೊಂಡಿನಿ, ನಾ ತಗೊಂಡಿಲ್ಲ. 60,000 ರೂಪಾಯಿ ಮಾಲ್ ಹಾಕಿ ಅಂದ್ರೆ 30,000 ರೂಪಾಯಿ ನಾನು ಮಾಲಿನ ರೊಕ್ಕ ಇತ್ತು. 18,000 ರೂಪಾಯಿ ನಮ್ಮ ಸಾವನಿ ಸ್ಕೂಲಿಗೆ ಕಟ್ಟಿದೆ. ಮತ್ತು 2,000 ರೂಪಾಯಿ ಬುಕ್ಕ ಆಕಿಂದು 29,000 ರೂಪಾಯಿ ಬೆಳೆದ್ರಿ. 50,000 ರೂಪಾಯಿ ಅಮೌಂಟು, 40,000 ರೂಪಾಯಿ ಮಾಲ್ ಇತ್ತು. ಮತ್ತು ಈಗ 30,000 ತಗೊಂಡಿನಿ ಸಾವನಿ ಸ್ಕೂಲಿಗೆ ಕಟ್ಟಿದಾಗ. ಯಾಕಡೆ ಮಾಡಿ 18 ಏನೋ ಜಾಕ್ ಮಿಷನ್ ತೊಗೋಬೇಕಂತ ಅನ್ಕೊಂಡು ಆಸೆ ಎಲ್ಲ ನುಚ್ಚು ಆಗೈತೆ ರೀ. ನೋಡೋಣ ರೀ ಮುಂದೆ ಬರೋ ಇದ್ರಾಗ ಜಾಕ್ ಮಿಷನ್ ತೊಗೋತೀನಿ. ನನಗೂ ಕೂಡ ಏನೋ ರಗಡು ಎಲ್ಲ ಪ್ಲ್ಯಾನಿಂಗ್ ಇದೆ ರೀ. ಆದರೆ ಯಾವುದೂ ಪ್ಲ್ಯಾನಿಂಗ್ ಆಸೆ ಒಮ್ಮೆಲೆ ಈಡೇರ ನೋಡಿ. ಯಾಕೆ ಒಮ್ಮೆಲೆ ಆಸೆ ಈಡೇರಿಸ್ಕೋಬೇಕಂದ್ರೆ ನಮ್ಮ ಕೈಲಿ ಆಗಲ್ಲ. ಎಷ್ಟಾಗುತ್ತೆ ಅಷ್ಟೇ ಆಗಲಿ. ಮತ್ತು ಸ್ನೇಹಿತರು ಒಬ್ಬರು ಮೊನ್ನೆ ನಾನು ಒಬ್ರದ್ದು ಇಲ್ಲಿ ನಮ್ಮ ಊರಾಗ ಓಣೆ ಈ ಥರ ಆಗಿದೆ, ಹೊಲಿಗೆರೆ ಆಗಿದೆ ಅಂತ ಹೇಳಿದ್ ನೋಡಿ. ಅವ್ರೇನು ಕಮೆಂಟ್ ಹಾಕ್ಯಾರಂದ್ರೆ, ಅಕ್ಕ ಹೆಣ್ಮಕ್ಳು ಮಾಡಿದ್ರೆ ತಪ್ಪು ಅಂತೀರಿ, ಗಂಡು ಮಕ್ಳು ಮಾಡಿದ್ರೆ ತಪ್ಪಲ್ಲ ಅಕ್ಕ, ಇದೇ ಕೆಲಸ ಗಂಡು ಮಕ್ಳು ಮಾಡಿದ್ರಾ ಅಂತ ಕಮೆಂಟ್ ಹಾಕಿದ್ರಿ. ಆ ಥರ ಅಲ್ಲ, ನಾವು ಉತ್ತರ ಕರ್ನಾಟಕ ಮಂದಿ ನಮ್ಮ ಕನ್ನಡಿಗರ ಹೆಣ್ಮಕ್ಳು ಅಂದ್ರೆ ಗಂಡು ಮಕ್ಳು ನಮ್ಮ ಹಿರಿಯರ ನಮ್ಮ ಹಳ್ಳಿ ಕಡೆಯಲ್ಲಿ ಅನ್ನೋದಂದ್ರೆ ಈ ಗಂಡು ಮಕ್ಕಳು 100 ಮಂದಿ ಆಳಿದ್ರು ಅವ್ರು ಗಂಡು ಮಕ್ಳು ಅನ್ಸ್ಕೊಂಡಾರಂತ. ಆದ್ರೆ ಗಂಡು ಮಕ್ಳಿಗೆ ಒಂದು ನ್ಯಾಯ, ಹೆಣ್ಮಕ್ಳಿಗೆ ಒಂದು ನ್ಯಾಯ ಅಂತ ಅನ್ಬೇಡಿ, ಕಮೆಂಟ್ ಹಾಕ್ಬೇಡಿ. ನಿಮಗೆ ಕ್ಲಿಯರಿಟಿ ಇಲ್ಲ ಅಂತ ಹೇಳಕತ್ತೀನಿ. ಈಗ ನೋಡಿ ಸ್ನೇಹಿತರೆ, ಗಂಡು ಮಕ್ಕಳು ಮಾಡೋ ಕೆಲಸ ನಮ್ಮ ಕೈಲೇ ಮಾಡೋಕ್ಕಾಗಲ್ಲ. ನೋಡಿ ಗಂಡು ಮಕ್ಳು ಎಷ್ಟು ಜವಾಬ್ದಾರಿ ಭಾಳ ಇರ್ತದ್ರಿ ಅವ್ರಿಗೆ. ಆ ಜವಾಬ್ದಾರಿ ಏನು ಅಂಬೋದು ನಾನು ಅನುಭವಿಸೀನಿ. ಅದು ಅನುಭವಿಸಿದಕ್ಕೆ ನಾ ಈ ಮಾತು ಹೇಳಕತ್ತೀನಿ. ಆದ್ರೆ ಗಂಡು ಮಕ್ಳು ಜವಾಬ್ದಾರಿ ನಿಭಾಯಿಸೋದೈತಲ್ರಿ ಕಷ್ಟ ಇದೆ. ಹೆಣ್ಮಕ್ಳಿಗೆ ಅನಿಸುತ್ತಾ ನಾವೇನು ಅಡುಗೆ ಮಾಡ್ಬೇಕಪ್ಪ, ಏನು ಪಲ್ಯ ಮಾಡಬೇಕು, ಈ ಥರ ಮಾಡ್ತೀವಿ. ಗಂಡು ಮಕ್ಳಿಗೆ ಇವತ್ತು ₹1 ಎಲ್ಲಿ ಹುಟ್ಲಿಕ್ಕಂದ್ರೆ ಏನಾರು ತಗಲಿಕ್ಕೆ ಟೆನ್ಷನ್ ಫುಲ್ ಆಗಿಬಿಡ್ತು. ಹೆಂಗೆ ತರಬೇಕು, ಹೆಣ್ರು ಮಕ್ಕಳು ಇರ್ತಾರೆ, ತಂದು ಹಾಕ್ಲೇಬೇಕು ಅವರು. ಈಗ ನೋಡಿ ನಾನೇ ಕಷ್ಟಪಡ್ತೀನಿ ರೀ ಮಕ್ಳಿಗೋಸ್ಕರ, ನಾನು ಕಷ್ಟಪಡ್ತೀನಿ. ಮಕ್ಳು ಇರ್ತಾರೆ, ತಂದು ಹಾಕಲೇಬೇಕು, ಜವಾಬ್ದಾರಿ ನಿಭಾಯಿಸ್ಲೇಬೇಕು ಅಂತೇಳಿ ಇಡೀ ರಾತ್ರಿ ಆಗಲಿ ವಿಡಿಯೋ ಮಾಡ್ಕೊಂಡಿರ್ತೀನಿ, ಎಲ್ಲ ಎಡಿಟಿಂಗ್ ಮಾಡೋದು ರಾತ್ರಿ ಆಗಲಿ ಅಷ್ಟೇ ನಿದ್ದು. ಒಟ್ಟು ಇವತ್ತು 3:30 ಉಂಡಿ ನೋಡಿ ಸ್ನೇಹಿತರೆ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 3:30 ಉಂಡಿನಿ. ನಿದ್ದೆ ದಿನ 1 ಮ್ಯಾಗ 2 ಮ್ಯಾಗ ನಿದ್ದೆ ಇನ್ನೊಂದು ದಿನ ಡೈಲಿ. ಈಗ ಅದರ ಸ್ವಲ್ಪ ಫುಲ್ ಬ್ಯುಸಿ ಆಗಿನಿ, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೆ ಗಂಡು ಮಕ್ಕಳು 100 ಆಳಿದ್ರು ಅವ್ರು ಗಂಡು ಮಕ್ಳು ಅನ್ಸ್ಕೊಂಡಾರಂತ ಅವ್ರಿಗೆ ಆ ಪ್ರದೃಷ್ಟಿ ಬರಲ್ಲ. ಹೆಣ್ಮಕ್ಳು ಹೆಣ್ಣಾಗಿರ್ಬೇಕು ರೀ. ಇವಾಗ ನೋಡಿ ಸ್ನೇಹಿತರೆ, ಒಂದು ಉದಾಹರಣೆ ಕೊಟ್ಬಿಡ್ತೀನಿ ರೀ. ಗಂಡು ಮಕ್ಳು ಹೆಣ್ಮಕ್ಳು ಏನು ಫರಕ್ ಅಂದ್ರೆ, ಈಗ ಮುಳ್ಳು ಇರ್ತೈತಿ ರೀ, ಮುಳ್ಳು ಗಂಡು ಮಕ್ಳು ಇದ್ದಂಗೆ ಸ್ನೇಹಿತರೆ. ಒಂದು ಸೀರೆ ಇರ್ತದೆ, ಸೀರೆ ಹೆಣ್ಮಕ್ಳು ಇದ್ದಂಗೆ. ಸೀರೆ ಹೋಗಿ ಮುಳ್ಳಿ ಮ್ಯಾಗ ಬಿದ್ರೂ ತೊಂದರೆ ಆಗೋದು ಸೀರೆನೇ ಹರಿತೈತೆ ರೀ. ಮುಳ್ಳು ಬಂದು ಸೀರೆ ಮ್ಯಾಗ ಬಿದ್ರೂ ಹರಿದು ಸೀರೆನೇ ಹರಿತೈತೆ ರೀ. ಇದು ಯಾಕಂದ್ರೆ ನಮ್ಮ ನಮ್ಮ ಅಜ್ಜಿ ಹೇಳ್ತಿದ್ಲು ಇದನ್ನು. ನಮಗೆ ಭಾಳ ಬುದ್ಧಿ ಹೇಳ್ತಿದ್ರಿ ನಮ್ಮ ಅಜ್ಜಿ ಆಯ್ತು, ನಮ್ಮ ಅಪ್ಪ ಆಯ್ತು. ನಮ್ಮ ಅಪ್ಪ ಧೈರ್ಯ ಬರ್ಬೇಕಂದ್ರೆ ನಮ್ಮ ಅಪ್ಪನೇ ಕಾರಣ ಸ್ನೇಹಿತರೆ. ಮೊದಲೇ ಮತ್ತು ನಮ್ಮ ಅಪ್ಪನೇ ಕಾರಣ. ಎಷ್ಟು ಧೈರ್ಯ ಹೇಳ್ತಾರೆ ನಮ್ಮ ಅಪ್ಪ, ಅಷ್ಟು ಧೈರ್ಯ ಹೇಳ್ತಿದ್ರಿ ರೀ. ಆ ಧೈರ್ಯಕ್ಕಂದ್ರೆ ನಮ್ಮ ಅಪ್ಪ ರೀ. ನನ್ನ ನಡವಳಿ ಅಂದ್ರೆ ನಮ್ಮ ಅಜ್ಜಿ ರೀ. ನಮ್ಮ ಅಜ್ಜಿ ಗಂಡಜ್ಜಿ ರೀ. ನಮ್ಮ ಅಜ್ಜಿ ಅಷ್ಟು ಹೇಳ್ತಿದ್ರಿ, ಹಂಗವ ಹಿಂಗವ ಅಂತ. ಅವೆಲ್ಲ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ನಡೆದ್ರೇ ನಮಗೆ ಒಳ್ಳೇದಾಗೋದು. ಯಾಕೆ ಹೆಣ್ಮಕ್ಳು ತಪ್ಪು ಮಾಡಬಾರ್ದು, ಗಂಡು ಮಕ್ಳು ತಪ್ಪು ಮಾಡಿ ನಡಿತೈತಿ, ಹೆಣ್ಮಕ್ಳು ತಪ್ಪು ಮಾಡಬಾರ್ದು. ಇವಾಗ ಲೋಕಲ್ ಇರೋದೇ ಹಂಗೆ. ಈಗ ಕೇಳಿ ಬಂದೈತಿ ರೀ, ನೋಡಿ ಬಂದ ಸ್ನೇಹಿತರೆ. ಅದು ನನ್ನ ಬಾಯಲ್ಲಿ ಹೇಳಕ್ಕೂ ಆಗಲ್ಲ. ಮಾಡಿದವ್ರದ್ದು ಮಾಡಿ ಹೋಗ್ತಾರೆ. ನಾವು ಎಂದು ಮನಸ್ಸು ಕಲ್ಲು ಮಾಡ್ಕೊಂಡು ನಾವು ಹೆಂಗೆ ಜೀವನ ಮಾಡ್ತೀವಿ ನಮ್ಮ ಮೇಲೆ ಡಿಪೆಂಡ್ ಇರ್ತೈತಿ. ಇನ್ನೊಬ್ರು ನೋಡಿ ಜೀವನ ಎಂದೂ ಮಾಡಬಾರ್ದು. ನಮ್ಮ ಜೀವನ ನೋಡಿ ನಾವು ಮಾಡ್ಬೇಕು ರೀ. ನಮ್ದು ಏನು ಇರ್ತೈತಿ ನಾವು ನೋಡಿ ಮಾಡ್ಕೋಬೇಕು. ಇನ್ನೊಬ್ರು ನೋಡಿ ಮಾಡೋಕೆ ಹೋಗ್ತೀವಿ ಅಂದ್ರೆ ನಮ್ಮ ಜೀವನ ಹಾಳಾಗುತ್ತೆ. ಇನ್ನೊಬ್ರು ಕುಣ್ದಾರಂತೆ ನಾವು ಕುಣ್ಯಕ್ಕೆ ಹೋಗ್ಬಾರ್ದು, ಇನ್ನೊಬ್ರು ಉಂಡಾರಂತೆ ನಾವು ಉಣ್ಣಕ್ಕೆ ಹೋಗ್ಬಾರ್ದು. ಇನ್ನೊಬ್ರು ಸದ್ದು ನೋಡಿ ಸ್ನೇಹಿತರೆ,
ಇವಾಗ ನಾವು ಉಂಡು ಗಂಗ ಇಟ್ಟಿರ್ತೀವಿ, ಊಟ ಮಾಡಿರ್ತೀವಲ್ಲ, ಊಟ ಆಗಿರ್ತೈತಿ. ಈಗ ಅವ್ರನ್ನ ಉಣ್ಣಾಕ ಕುಂತಾರ ನಾವು ಉಣ್ತೀವಿ ಅಂದ್ರೆ ಹೊಟ್ಟೆ ತುಂಬಿರ್ತೈತಿಲ್ಲ, ನಮ್ಮನ್ನು ನೋಡ್ಕೊಂಡು ನಾ ಮಾಡ್ಬೇಕು ರೀ. ಅವಾಗ ನಮ್ಗೆ ಗೊತ್ತಾಗತ್ತಿಲ್ಲ ಇದು ಹೊಟ್ಟೆ ತುಂಬೈತಪ್ಪ ನಾವು ಉಣ್ಣಬಾರ್ದು ಅಂತ. ಈಗ ಒಬ್ರು ಉಣ್ತಾರ ಅಂತ ಉಣ್ಣೋದು, ಒಬ್ಬರು ಕುಂತಾರ ಅಂತ ಕುಂದ್ರದು, ಒಬ್ರು ಹೋಗ್ಯಾರ ಅಂತ ಹೋಗೋದು, ಒಬ್ರು ಮಾಡ್ಯಾರ ಅಂತ ಮಾಡೋದು, ಇವೆಲ್ಲ ನಮ್ಮ ಬಿಟ್ಟು ಬಿಡಿಸ್ಕೊಂತಾರೆ. ನಮ್ಮ ಸ್ವಂತ ಬುದ್ಧಿನೇ ನಾವು ಮಾಡೋಣ್ರಿ ಯಾವುದೇ ಇರಲಿ. ನಾನು ಹೇಳೋದು ನನಗೆ ಅನಿಸಿದ್ದು ಇವೆ. ನೀವು ಅವಾಗ ಕಮೆಂಟ್ ಇತ್ತು ಅದಕ್ಕೆ ಹೇಳಿದ್ದು. ಒಟ್ಟು ಏನಾಗೋದು ಲುಕ್ಷನ್ ಆಗೋದು ಸೀರೆ ಆಗತ್ತೆ ರೀ, ಹೊರತಾಗಿ ಮುಳ್ಳಿ ಲುಕ್ಷನ್ ಆಗಲ್ಲ. ಇದು ಒಂದು ಅರ್ಥ ಮಾಡ್ಕೊರಿ. ನಂದು ಎಷ್ಟು ಮಟ್ಟ ನನಗೇನು ಗೊತ್ತೈತೆ ನಾ ಅಷ್ಟರ ಮಟ್ಟಿಗೆ ಹೇಳೀನಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್, ಗುಡ್ ನೈಟ್ ಎಲ್ಲರಿಗೂ.